ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ನಿನ್ನೆ ಕೆಲವು ಸೂಪರ್ ಡೂಪರ್ ಸ್ಕಿಟ್ ಗಳನ್ನ ನೋಡಿದ್ವಿ. ಇವತ್ತು ಇನ್ನ ಸೂಪರ್ ಆಗಿರುವಂತ ಸ್ಕಿಟ್ ಗಳನ್ನ ನೋಡೋದು ಬಾಕಿ ಇದೆ. ಇನ್ಯಾಕ್ತರ ಬನ್ನಿ ಶುರುವಾನ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಮಾಜಾ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ. ಇವತ್ತಿನ ಮೊದಲನೇ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಥಿಯೇಟರ್ ಅಲ್ಲಿ ಶೋ ತೋರ್ಸಕ್ಕೆ ಜನ ಇಲ್ಲ ಅಂತ ಕ್ಲೋಸ್ ಮಾಡ್ಕೊಂಡ್ ಮನೆಗೆ ಹೋಗೋ ಟೈಮಲ್ಲಿ ಟಿಕೆಟ್ ಬುಕ್ ಮಾಡಿ ನೋಡೊಬ್ಬ ಬಂದ್ಬಿಟ್ರೆ ಅವನಿಗೆ ಯಾವ ತರ ಸಿನಿಮಾ ತೋರಿಸಬಹುದು ಅಂತ ತೋರ್ಸೋದಕ್ಕೆ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ಚಂದ್ರಪ್ರಭಾ, ಗೋಪ್ರಗಾಲ, ಇಶಾನಿ, ಮಾನ್ಸಾ ಹಾಗೂ ಪ್ರಶಾಂತ್ ಆನ್ ಸ್ಟೇಜ್. ಹಾಯ್ ಸಾಧು ಸರ್. ಹಾಯ್, ಹೌ ಆರ್ ಯು? ಇವತ್ ನಮ್ದು ನಿಮ್ದು ಒಂದೇ. ಏನದು? ನಿಮ್ದು ಕರ್ಲಿ ಕರ್ಲಿ, ನಂದು ಕರ್ಲಿ ಕರ್ಲಿ. ಅಲ್ಲ, ಕರ್ಲಿ ಫ್ಯಾಷನ್. ನಿಂದು ಗುಂಗುರ, ಅವ್ರದ್ದು ಗುಂಗುರ, ಕೈಗೊಂದು ಕಪಾಲಿ ಉಂಗುರ. ಸರ್, ನಾನ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಲ್ಲ. ಟಚಿಂಗ್ 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 ಟಚಿಂಗ್. ಬೀದಿಯಲ್ಲಿ ಬಂದ್ರೆ ನೋಡು ಇಂತ ಬ್ಯೂಟಿ. ನಾನ್ ಯಾರು ಅಂತ ಗೊತ್ತಾಯ್ತಲ್ಲ? ಇಲ್ಲ, ಹೇಳ್ಬಿಟ್ಟಲ್ಲ. ಇನ್ನೊಂದ್ಸಲ ಹೇಳ್ತೀನಿ ತಗೊಳ್ಳಿ. ಟಚಿಂಗ್ ಟಚಿಂಗ್ ಟಚಿಂಗ್. ಎಂದು ಪೂರ್ತಿ ಬ್ಯೂಟಿ. ಬೀದಿಯಲ್ಲಿ ಬಂದ್ರೆ ನೋಡು ಇಂತ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಅಲ್ಲೇ ಟಚಿಂಗ್ ಟಚಿಂಗ್ ಅಂತಾರೆ. ಮತ್ತೆ ಬಂದು ಕಸ ತೊಡಿಯಲಿ. ಅಯ್ಯಯ್ಯೋ, ನಿಮ್ ಜೊತೆ ಟಚಿಂಗ್ ಟಚಿಂಗ್ ಇವತ್ತು ಆಟ ಆಡ್ಕೊಂಡು ನಿಂತಿದ್ರೆ ನಮ್ಮ ಓನರ್ ಬಂದ್ ನನಗೆ ಮೆಟ್ ತಗೊಂಡ್ ಹೊಡಿತಾನೆ. ಇಲ್ಲಿ ಮಾಪ್ ಬಿಟ್ಟಿದ್ರು ಅದು ತಗೊಂಡ. ಫೋಟೋ ಇದು ನೋಡಿ ನೋಡಿ, ನಮ್ ತುಕಾಲಿ ಸ್ಟಾರ್ ಸಂತು ಅಭಿನಂದ. ತುಕಾಲಿ, ನಿನ್ ಕೆರಿಯರ್ ಮುಗಿತು. ಚಿತ್ರ ಇಂದಿನಿಂದ ಪ್ರಾರಂಭ. ದಿನ 4 ಆಟಗಳು ನಮ್ಮ ಶ್ರೀದೇವಿ ಚಿತ್ರಮಂದಿರದಲ್ಲಿ. ಎಲ್ಲರೂ ಬರ್ಬೇಕು. ತೊಟ್ಟಿ ನನ್ ಮಗ ನನ್ನ ಹತ್ರನೇ ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದೆ ಸರ್. ಅಷ್ಟೇ ಸಾಧು ಸರ್ ಹಂಗೆ ನೀವ್ ಹಂಗೆ ಅಂತ ಮಾತಾಡ್ತಿದ್ದವನು ಇವತ್ತು ಹೀರೋ ಆಗ್ಬಿಟ್ಟಿದ್ದಾನೆ. ನಾನು 5 ವರ್ಷದಿಂದ ಹೀರೋ ಆಗೋಣ ಅನ್ಕೊಂಡಿದ್ದೆ, ಹೀರೋನೇ ಆಗಕ್ಕಾಗ್ಲಿಲ್ವಲ್ಲ ಸರ್. ಏನ್ ಮಾಡ್ತಿದ್ಯಾ? ಬಾತ್ರೂಮ್ ತೊಳಿ ಅಂತ ಕಳ್ಸೋರು ತೊಳಿತೀನಿ ತಡಿಯಪ್ಪ ಒಂಚೂರು. ನಾನ್ ಬಾತ್ರೂಮ್ ಅಲ್ಲ. ಬಾತ್ರೂಮ್ ಅಲ್ಲಿರೋ ಕಮೋಡ್ ತರ ಅವನೇ ಇವನು. ನಾನ್ ಬಾತ್ರೂಮ್ ಅಲ್ಲ ಅಂತ ಸರ್, ಒಂದ್ 4 ಜನ ಹೇಳಿದ್ರು ಥಿಯೇಟ್ರಿಗೆ ಸೇರ್ಕೊ ಅಂತ. ಥಿಯೇಟ್ರಿಗೆ ಸೇರಿ ದೊಡ್ಡ ನಟ ಆಗೋಣ ಅನ್ಕೊಂಡಿದ್ದೆ ಸರ್. ಅದಕ್ಕೆ ಈ ಥಿಯೇಟರ್ ಸೇರ್ಕೊಂಡಿದ್ದೀನಿ. ಅಯ್ಯೋ ನಾಯಿ, ನಟ ಆಗ್ಬೇಕು ಅಂದ್ರೆ ಸೇರ್ಕೋಬೇಕಾಗಿರೋದು ಸಿನಿಮಾ ಥಿಯೇಟ್ರಿಗಲ್ಲ, ರಂಗಭೂಮಿ ಅನ್ನೋ ಥಿಯೇಟ್ರಿಗೆ. ರಂಗಭೂಮಿ ಅನ್ನೋ ಥಿಯೇಟರ್ ಬೇರೆ ಇದೆಯಾ? ಹೌದು ಇದೆ. ಆ ಕಿತ್ತೋದನ್ ಮಗ ನನ್ನೇ ನೋಡು, ಬಾಳ್ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ. ಕೈಗೊಂದ್ ಬಾಟ್ಲು ಕೊಟ್ಬಿಟ್ ಮೇಡಮ್, ನೆಲವ ಗಸ ಗಸ ಅಂತ ತಿಕ್ಕಾಕ್ಬಿಟ್ಟವ್ನಿಲ್ಲ. ಅದು ಬಟ್ಟೆನೂ ಇಲ್ದೆ ಬಿಗ್ಗಲ್ಲೇ ಕ್ಲೀನ್ ಮಾಡ್ಬೇಕು. ಹಂಗಂದ್ರೆ ಹೋಲ್ಸೇಲ್ ನನಗೂ ನಿಂಗೂ ಇಬ್ಬರಿಗೂ ಮೋಸ ಮಾಡೋನೆ. ಎಲ್ಲೇ ಓನರ್ ಬೇವರ್ಸಿ ನನ್ನ ಮಗ, ತೊಟ್ಟಿ ನನ್ನ ಮಗಳೇ. ನನ್ನ ದೊಡ್ಡ ಹೀರೋ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಏನು ಮಾಡೇ ಇಲ್ಲ. ಹಂಗಾರೆ ನಾನು ಏನು ಮಾಡಿಲ್ವಾ? ಮಾಡ್ತೀನಿ, ಮಾಡಕ್ ಹೇಳಿದೀನಿ. ಇವತ್ತೆಲ್ಲ ನಿನ್ನ ಆಗ ಮಾಡ್ತಾರೆ ಹೀರೋನ. ಮೊನ್ನೆ ಪ್ರೊಡ್ಯೂಸರ್ ಬಂದಿದ್ರಲ್ಲ, ಅವ್ರನ್ನ ಪರಿಚಯ ಮಾಡಿಸ್ಬೋದಾಗಿತ್ತು. ಅವ್ರಿಗೂ ತೋರ್ದೆ, ನಿನ್ ಫೋಟೋ ತೋರ್ದೆ. ಆದ್ರೆ ನೀರಲ್ಲಿ ಊದ್ಕಂದಿರೋ ಎಣ ತರ ಇದ್ದಾನೆ, ಒಂಚೂರು ವೆಯ್ಟ್ ಕಡಿಮೆ ಆಗ್ಲಿ ಆಮೇಲೆ ಮಾಡ್ತೀನಿ ಅಂದ್ರು. ನಾನು ಹೇಳಿದ್ದೀನಿ ನೀನ್ ಹಾಕಂದ್ ಮಾಡ್ತಾರೆ. ಅವ್ರು ಯಾರು ಮಾಡಿಲ್ಲ ಅಂದ್ರೆ ನನ್ ಮಕ ಮುತ್ತಿ ನೋಡೋದೇ ಇಲ್ಲ. ನೀನ್ ಹಾಕಂದ್ ಮಾಡೇ ಮಾಡ್ತೀನಿ, ಹೀರೋ ಮಾಡ್ತೀನಿ. ಈ ಸಾಧು ಸರ್ ನೋಡು, ಹೋದ್ ವಾರ ನಾನು ಹಾಕ ಮಾಡಿದ್ರು, ನೆಕ್ಸ್ಟ್ ವಾರನು ಹಾಕ ಮಾಡ್ತಾರೆ. ಇನ್ನು ಪದೇ ಪದೇ ನೀನ್ ಹಾಕಂದ್ ಮಾಡೇ ಮಾಡ್ತೀನಿ ಅಂತ ಹೇಳೋರೆ. ಹೇಳಗಂಟ್ ಕೇಳು, ಪ್ರೋಗ್ರಾಮ್ ಕೊಡ್ತಾ ಇದಾರೆ ಕಣೋ, ನಾನು ಹಾಕಂದ್ ಮಾಡ್ತಾ ಇದ್ದಾರೆ. ಓ ಪ್ರೋಗ್ರಾಮು. ಇಸಾನಿ, Oh my God, sir! ನಮ್ಮಿಬ್ರದ್ದು ವಿಡಿಯೋ ವೈರಲ್ ಆಗೋಗ್ಬಿಟ್ಟಿದೆ. ಯಾವುದು? ಅದೇ ಪಿಚ್ಚಿ ಪಿಲಿ ಪಿಲಿ. ಅಯ್ಯೋ ಕಚಡ ಅಂದಿ ನಾಯಿ ಗೂಬೆ ತರಿದ್ರೆ ನನ್ನ ಮಗನೇ, ನನಗೆ ಸಿನಿಮಾ ತೋರಿಸ್ತೀನಿ ಅಂದ್ಬಿಟ್ಟು ಬರೀ ಖಾಲಿ ಪರದೆ ತೋರಿಸ್ತೆ. ಹೀರೋ ಬರೋ ಸಿನಿಮಾ ನಾನು ಅವಳಿಗೆ ತೋರಿಸ್ಬಿಟ್ಟೆನಾ? ನನ್ಗೆ ಯಾವಾಗ ತೋರಿಸ್ತೀಯ? ಅದು ಪಿಚ್ಚಿ ಪಿಲಿ ಪಿಲಿ ಅಲ್ಲ ಕಣೆ, ಗಿಚ್ಚಿ ಗಿಲಿ ಗಿಲಿ ಗಿಲಿ.
ಯಾಕೋ ಸ್ಕಿಟ್ ಬಿಗಿನಿಂಗ್ ಹೇಳ್ತಾ ಕುಂತಿದ್ದಿ? ಅದಲ್ಲಡ ಮತ್ತೆ 2 ವರ್ಷದಿಂದ ನಾನು ಅವಳನ್ನ ಡೀಪ್ ಆಗಿ ಲವ್ ಮಾಡ್ತಿದ್ದೆ ಕನ್ನಡ. ಮೊನ್ನೆ ಅವರಪ್ಪ ಹಾಸ್ಪಿಟ್ಲಿಗೆ ಸೇರಿದಾಗ 7 ಲೀಟರ್ ರಕ್ತ ನಾನೇ ಕೊಟ್ಟಿದ್ದು. ಆದ್ರೆ ಈಗ ನೀವಿಬ್ರು ಆತರ ಏನಿಲ್ಲ ಕಣ, ಮತ್ತೆ? ಮಾಮೂಲಿ. ಇಸಾನೆ ಏನ್ ಅಪ್ಪ ರಕ್ತ? ಅಯ್ಯೋ ನಮ್ಮ ಅಪ್ಪನ್ಗೆ ರಕ್ತ ಕೊಟ್ಮೇಲೆ ನಂದು ಒಂದು ಒಂದೇ. ಏನು ಏ ರಕ್ತ ಸಂಬಂಧ. So, ರಕ್ತ ಸಂಬಂಧ ಅಂದ್ಮೇಲೆ ಅವನೇನಾಗ್ತಾನೆ ನನ್ಗೆ? ಅಣ್ಣ ಓಡಿಸ್ಕೋ ಗುನ್ನ. ಇವತ್ತು ನಮ್ಗೆಲ್ಲ ಒಂದು ಒಳ್ಳೆ ಶುಭ ದಿನ ಬಂದೈತೆ ಕಣ. ನೋಡಿ ಇವತ್ತು ಥಿಯೇಟರ್ ಹೌಸ್ಫುಲ್ ಆಗಿರ್ಬೋದು, ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರ್ಬೋದು. ಹೋಗಿ ನೋಡ್ಕೊ ಬರ್ತೀನಿ ಅಣ್ಣ. ನೋಡಿ ಇವತ್ತು ನಮ್ಮ ಸಂತೋಷ್ ಸಿನಿಮಾ ತಂದಿದ್ದೀನಿ, ತುಕಾಲಿ ಕೆರಿಯರ್ ಮುಗೀತು ಅಂತ. ಎಲ್ಲ ಕಡೆ ಕಟ್ಔಟ್ ಹಾಕ್ಸಿದ್ದೀನಿ. ಇನ್ 2 ದಿನದಲ್ಲಿ ಕೋಟಿ ಕೋಟಿ ದುಡ್ಡ ಬಾಚ್ಕತಾರದೆ. ಏನೋ ಲಾಠಿ ಚಾರ್ಜ್ ಆಗ್ತಾ ಇದೆಯಾ? ಇಲ್ಲ ಅಣ್ಣ. ಬ್ಲಾಕ್ ಟಿಕೆಟ್ ಓಡ್ತಾ ಇದೆಯಾ? ಇಲ್ಲ ಅಣ್ಣ. ಜನ ನುಗ್ಲಾಗ್ತಾ ಇದೆಯಾ? ಅದು ಅಲ್ಲ ಅಣ್ಣ. ಹೌಸ್ಫುಲ್ ಆಗಿದೆ ಅದೇನೋ. ಒಂದೇ ಒಂದು ಟಿಕೆಟ್ ಸೇಲ್ ಆಗಿರೋದು ಕಣ. ಅವ್ನು ಸಿನಿಮಾ ನನ್ನ ಥಿಯೇಟರ್ ತರೋದ್ ಬ್ಯಾಡ, ಅಲ್ಲಿ ಹಾಗಾಗಿ ಒಡ್ಸ್ಕೊಳ್ತದೆ ಅಂತ ಕೇಳ್ದೆ. ಕೇಳಿದ್ರ ನೀವು? ಕೇಳಲಿಲ್ಲ ಕಣ್ರು ನೀವು. ಹೋಗ್ಲಿ, ಅವ್ನ ಹೆಂಡತಿನಾರು ಸಿನಿಮಾ ನೋಡಕ್ ಬಂದಿದ್ದಾಳ? ಅವನ ಹೆಂಡತಿ ನನ್ನ ಮುಂದೆನೆ ಪಕ್ಕ ಥಿಯೇಟರ್ ಸಿನಿಮಾಗೆ ಹೋದ್ಲಣ್ಣ. ಎಂತ ಗಂಡೆ ಹೇಳ್ತಿರ ಅವ್ರಿಬ್ರು? ಒಬ್ಬರೊಬ್ಬರು ಅಡ್ಜಸ್ಟ್ಮೆಂಟ್ ಇಲ್ವಲ್ಲೋ? ಈ ಡೈರೆಕ್ಷನ್ ಟೀಮ್ ಅವ್ರು ಯಾರ ಸಿನಿಮಾ ನೋಡಕ್ ಬಂದಿದ್ದಾರ? ಆ ಡೈರೆಕ್ಷನ್ ಟೀಮ್ ಅವ್ರು ಇವ್ನ ಸ್ಕಿಟ್ಟೇ ನೋಡಲ್ಲ, ಇನ್ ಸಿನಿಮಾ ನೋಡ್ತಾರಣ್ಣ. ಮತ್ತೆ ಹೆಂಗೋ ಇವನ್ನ ಕರ್ಕ ಬಂದ್ರು. ಬಿಗ್ ಬಾಸ್ ಗೆದ್ದವನೇ ಹೌಸ್ಫುಲ್ ಆಯ್ತದೆ, ಚೆನ್ನಾಗಿ ಸ್ಕಿಟ್ ಆಯ್ತದೆ ಅಂದ್ರೆ ಎಲ್ಲಿ ಬಂದಿರೋದು? ಒಂದ್ ಕೆಲಸ ಮಾಡೋ, ಅವ್ನ ಸಿನಿಮಾ ನಮ್ ಥಿಯೇಟರ್ಗೆ ಯಾವ್ದೇ ಕಾರಣಕ್ಕೂ ಬೇಡ ಬೇಡ, ಕಿತ್ತಿ ಬಿಸಾಕ್ತೇ. ಒಳಗಡೆ ಅವ್ನ್ ರೀಲ್ ಇದೆ ಅಣ್ಣ. ಅವ್ನ್ ರೀಲ್ ನ ಒಳಗಡೆ ಹೋಗಿ ಶೂಟ್ ಹಾಕ್ಬಿಡ್ತೀನಿ ಅಣ್ಣ. ನಮ್ಗ ಫೇವರ್ಸ್ ನಮ್ಗ. ಯಾರು ಅವನು? ಆ 1 ಟಿಕೆಟ್ ತಗೊಂಡ್ರಿ ಅವನೇ ಅಣ್ಣ. ಏನ್ ಬ್ಲಾಕ್ ಟಿಕೆಟ್ ತಂದಿದ್ದಾನ? ಇಲ್ಲ, ಗಾಂಧಿ ಕ್ಲಾಸ್. ಗಾಂಧಿ ಕ್ಲಾಸು 30 ರೂಪಾಯಿ ಟಿಕೆಟ್ಗೆ ನಾನು 30,000 ಖರ್ಚು ಮಾಡ್ಬಿಟ್ಟು ಅವ್ನಿಗೆ ಸಿನಿಮಾ ತೋರಕ್ ಆಗೋದಿಲ್ಲ. ಅವ್ನ್ ದುಡ್ಡ ಕೊಟ್ಟಿ ಕಳಿಸ್ತಾ ಇರು. ಆಯ್ತಣ್ಣ. ಕೆರೆ ಬರ್ದಾಗಿದೆ. ಕೆರೆ ದಾಟಿ ನಾನು ಬರಲ್ಲ, ನೀನು ಬರಬಾರ್ದು. ಮತ್ ಗೆರೆ ದಟ್ ಬರಲ್ಲ ಅಂತಲೂ. ನಾನೇ ಕಿರ್ಕೆರೆ ನಾನ್ ದಟ್ ಬರ್ತೀನಲ್ಲ. ನನ್ ಮೊನ್ನೆ ನೀನೇ ಅವನ ತೋಲಾಂಟಿ ಕೇಳಕ್ಕೆ ಅಲ್ಲಿಗೆ ತುಕಾಲಿ ಸ್ಟಾರ್ಗೆ ಥಿಯೇಟ್ರೆಲ್ಲ ಖಾಲಿ ಖಾಲಿ, ನಮ್ಮಿರೋ ತುಕಾಲಿ. ನೋಡ ಕರ ಫಿಗರು, ಅವನು ಬದ ತುಗರು. ಶೋ ನಡ್ಸಕ್ ಆಗಲ್ಲ, ಒಂದೇ ಟಿಕೆಟ್ ಸೇಲ್ ಆಗಿರೋದು. ದುಡ್ಡು ತಗೊಂಡ್ ರೈಟ್ ಹೇಳ್ತಾರ. ಮಗನಲ್ಲ ಮಗನಲ್ಲ ಇದ್ಕೆ ಕೂಡಿಗೆ ಬೆಂಕಿ ಹಾಕ್ತಾಗಿದ್ಯಾ? ನಾನು ಮಾತಾಡ್ತಾ ಇದೀಯಾ? ಯಾವ್ದ್ಲ ಇದು ಹೊಸ ಕೊಟ್ಟಿಗೆ ಕಟ್ತಾರೆ ಸ್ಟೇಜಿಗೆ ತಂದ್ಬಿಟ್ಟವ್ರೆ. ಅವ್ರ ಮೆಂಟರ್ ಹೇಳ್ಕೊಟ್ರೆ ಮ್ಯಾನರಿಸಮ್. ಅವ್ರ ಮೆಂಟರ್ ಯಾರು? ನೀನೇ. ನನ್ನ ಮಗನೇ 3 ವಾರಕ್ಕೆ ಮ್ಯಾನೇಜರ್ ಹಿಡ್ದವಳೆ. ಇವ್ನು 3 ಸೀಸನ್ ಆಯ್ತು ಏನು ಹಿಡ್ದಿಲ್ಲ. ಹಿಡ್ದಿಲ್ಲ ಬಕೆಟ್. ಬಕೆಟ್ ಹಿಡ್ಕೊಂಡು ಜೀವನ ಮಾಡಬೇಡ, ಆಕ್ಟಿಂಗ್ ಮಾಡಲೇ. ಏನೋ 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 ಏನ್ ನೋಡ್ದ? ನಾನು ಏನಾರ ಮಾತಾಡ್ಬಿಟ್ಟ ಚಂದ್ರ ಹಂಗೆ ಹಿಂಗೆ ಅಂತ ಕೂಡ್ಕತ್ತಾನೆ. ಬೆಳಗ್ಗೆ ಕೂಡ್ಕ ಬಂದಿದ್ಯಲ್ಲ. ಬೆಳಗ್ಗೆ 7 ಗಂಟೆಗೆ ಎಣ್ಣೆ ಹೊಡಿತಾನೆ ನನ್ನ ಮಗ. ಯಾರು? ನೀನು. ನನ್ಗೆ ಎಣ್ಣೆ ಕಲ್ಸದ್ ಗುರುಗಳವ್ರೆ ನೋಡ್ತೀಯಾ? ನಿನ್ಗೆ ಕಲ್ಸೋದ್ ಗುರುಗಳಿದ್ದಾರ? ಯಾರಪ್ಪ ಅವರು? ನೋಡಲ್ಲಿ ಯಾವ್ದು ಬರೀತಾ ಇದ್ದದ ಯಾಕೋ ಫೋಟೋ ಅಂತ ಹೇಳ್ಬಿಟ್ಟು ನನ್ ಫೋಟೋ ಹಾಕಿದೆ. ಬರೀತಾ ಇದ್ದದ ಮಲ್ಗಿರೋನ್ ಪಕ್ಕ ಬಾಟ್ಲು ಮಾಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಕುಡ್ದ್ಬಿಟ್ಟು ಮಲ್ಗವ್ನಿ ಅಂದಿದೆ ನನ್ಗೆ. ನಾನೇನ್ ಹೇಳ್ಬೇಕು ಅಂತ ಹೇಳಿಲ್ಲ, ಯಾಕೋ ಬಳಸ್ತಾನು. ಓ ನನ್ನ ಐಟೆ ಗುರುಗಳು. ಓಹೋ ಲ್ಯಾಗೋ ಮಂಜು ಪಾವಗಡ. ಬಿಗ್ ಬಾಸ್ ಹೋಗಿದ್ ಮುಂಚೆ ಯಾರು ಎಣ್ಣೆ ಕೊಡ್ತಾರ ಅಂತ ಕಾಯ್ತಿದ್ ನನ್ ಮಗ. ನನ್ನ ಎಣ್ಣೆ ಹೊಡಿತಾರೆ ಅಂತ ಬೈತಾ ಇದ್ದಾನೆ. ಪರ್ಸನಲ್ ಫುಡ್ ಸ್ಕಿಟ್ ಮಾಡಿ ಅಂತ ಹೇಳೋರೆ ಸಾಧು ಸರ್. ಓಕೆ ಸಿನಿಮಾ ಹಾಕಲ್ಲ. ಯಾವ ಸಿನಿಮಾ ಹಾಕಲ್ಲ? ನೀನ್ ಕೊಟ್ಟಿರೋ 30 ರೂಪಾಯಿಗೆ 30,000 ಖರ್ಚು ಮಾಡ್ಬಿಟ್ಟು ಜನರೇಟರ್ ಲೈಟ್ ಎಲ್ಲ ಹಾಕೊಂಡು ಪಿಕ್ಚರ್ ತೋರಕ್ ಹಾಕಿಲ್ಲ. ಹೋಯ್ತಾರೋ ಸಿನಿಮಾ ನಾನ್ ಪಿಕ್ಚರ್ ತೋರಲ್ಲಕಲ್ಲ, ಹೋಯ್ತಾರಲ್ಲ. ಅರ್ಚಾಡಿರೋದ್ ನೋಡಿದ್ಯಾ? ಅರ್ಧಾಕಿರೋದ್ ನೋಡಿದ್ಯಾ? ನೋಡಿಲ್ಲ. ಎಲ್ಲಿ ಎಣ್ಣೆ ಪ್ಯಾಕೆಟ್ ಸಿನಿಮಾ ಆನ್ ಮಾಡಲ್ಲ. ನಾನು ಯಾವ್ದೇ ಕಾಡ್ಕೋ ಸಿನಿಮಾ ಆಗಿಕ್ಕಿಲ್ಲ. ಹೋಗ ಕುಡುಕ್ ನನ್ ಮಗನೇ. ಕುಡುಕ್ ನನ್ ಮಕ್ಳಲ್ಲ ನಾವು. ಮತ್ತೆ
ಸೆಲೆಬ್ರಿಟಿ ಸೋಡನು ಎಂಥ ಒಳ್ಳೆ ಫ್ರೆಂಡು ಒಂದೊಂದು ಬಿಟ್ಟು ಎಂದು ಇರೋದು ಹೌದು ಹುಲಿಯಾ ನಾನು ನೀನು ಒಳ್ಳೆ ಫ್ರೆಂಡ್ ಗೊಬ್ಬರ ಬೇಡ ಬೇಡ ಯಾಕೆ? ನೀರ್ ಹಾಕಂಗ್ ಕುಡಿ ನಾನ್ ಜೀವಮಾನದಲ್ಲಿ ನೀರ್ ಹಾಕದೆ ಕುಡ್ದಿಲ್ಲ. ಇವ್ನ್ ಗಂಟ್ಲೆ ಯಾಕೆ ಹೋಗೈತೆ ಅಂತಂದ್ರೆ ಕಾಮಿಡಿ ಮಾಡಿ ಗಂಟ್ಲೋಗೈತೆ ಅನ್ಕೊಂಬಿಡಿ ನೀರ್ ಹಾಕದೆ ಕುಡ್ದಿ ಗಂಟ್ಲೋಗಿರೋದು ಯಾರ ಬಗ್ಗೆ ಬೇಕಾದ್ರೆ ಮಾತಾಡು, ನನ್ನ ಎಣ್ಣೆ ಬಗ್ಗೆ ಮಾತಾಡ್ಬೇಡ. ಓಕೆ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಸಿನಿಮಾ ಆನ್ ಆಗಿರ್ಬೇಕು. ಓಕೆ, ಆಯ್ತು. ಅದು ಆ ಕಿತ್ತೋದ್ ಮಗ ತುಕಾಲಿ ಹೌದು ಆಯ್ತು. ಕತ್ತರಿಸಾಗ್ಬಿಡ್ತಿದೆ ಸರ್. ನಿಮ್ಮ ಮಗ ನೋಡ್ಕೊ ಸುಮ್ಮನೆ ಆಯ್ತವನೆ. ನನ್ ಮಗ ಕುಡಿಬೇಡ ಅಂದ್ರೆ ಅಟ್ಲೀಸ್ಟ್ ಒಟ್ಟಿಗೆ ಏನಾರು ತಿನ್ಬಿಟ್ಟಾರು ಕುಡಿದ್ರೆ ಉಳ್ಕತಾನೆ. ನೀನ್ ಕುಡಿದ್ರೆ ಉಳ್ಕತ್ತಲ್ಲ ಚಂದ್ರಣ್ಣ ನಾವೇನು ಹೇಳೋದೇನು ಬೇಕಾಗಿಲ್ಲ ಇನ್ಮೇಲೆ ಇದ್ ಮಾಡಿದ್ನಲ್ಲ ಮುಗೀತು. ಮಾಡ್ತೀನಿ ನೋಡ ಬರೋದ್ ಬಂದ್ಬಿಟ್ಟವನೆ ಅವ್ನ್ ಏನ್ ಹೇಳಿದ್ರು ಕೇಳಿಕಿಲ್ಲ. ನೀಸ ನತ್ ಕೇರ್ಬಿಟ್ಟದೆ ನೋಡಿ. ಒಂದ್ ಕೆಲಸ ಮಾಡೋ ಒಂದ್ ಪಿಕ್ಚರ್ ಹಾಕಿ ತೋರ್ಬಿಡು. ಹೆಂಗಣ್ಣ ತೋರಕಾಯ್ತಿದೆ ಕಣ್ಣು ಮುಂದೆ ನಾನು ರೀಲ್ ಶೂಟ್ ಹಾಕಿಲ್ವಾ? ಈಗ ಏನ್ಲ ಮಾಡೋದು? ಒಂದ್ ಕೆಲಸ ಮಾಡೋ, ನೀನ್ ಹೀರೋ ಆಗ್ಬೇಕು ಅಂತಿದ್ಯಲ್ವಾ? ನೀನ್ ಹೀರೋ ಆಗು, ಇವಳು ಹೀರೋಯಿನ್ ಆಗ್ಲಿ. ನಂಗೆ ಅವಳು ಹೀರೋಯಿನ್ ಬೇಡ ಅಣ್ಣ. ಶ್ರುತಿ ಮೇಡಮ್ ಜೊತೆ ಮಾತಾಡ್ಲಾ? ಅವಳೆ ಓಕೆ ಅಣ್ಣ. ನೀನ್ ಮಕ್ಕೆ ಕೊಟ್ಟಿರೋ ಜೊತೆ ಮಾಡಲ್ಲ. ಆಯ್ತಣ್ಣ. ಶ್ರುತಿ ಮೇಡಮ್ ಜೊತೆ ಮಾಡಷ್ಟು ದೊಡ್ಡ ಹೀರೋನಾ? ಇಲ್ಲಣ್ಣ. ಮತ್ತೆ ಯಾವ್ದೋ ಒಂದ್ ಮಾಡಿ ತೋರಿ ಅತ್ತಿಗೆ. ಆಯ್ತು. ರೆಡಿ ಅನ್ನಲ್ಲ? ಹಾ ರೆಡಿ ರೆಡಿ ಆಯ್ತಾನ? ರೆಡಿ ಸೈಡ್ ಬಾರ್ಲ. ಹಾಯ್ ಹಾಯ್ ಸೈಡ್ ಬಾರ್ಲಿ. ಆ ಗ್ಲಾಟಿ ಗಡ್ಸಿಬಿಡು. ಓಕೆ, ಕುಡಿದ್ರೆ ಕ್ಯಾನ್ ಮೇರಿಕಿಲ್ಲ. ಮುಟ್ಟಕ್ ಮಟ್ಬಿಟ್ಟ ಕಣಪ್ಪ. ಸಿನಿಮಾ ಸ್ಟಾರ್ಟ್ ಮಾಡಿ. ಕೂತ್ಕೊ. ಪ್ರಶಾಂತ ಮಾಡು. ಅಲ್ಲ ರೀಲ್ಸ್ ಹಾಕು ಒಂದೇ. ಹಾಕು ಏನ್ ನಡೀತದೆ? ಹೀರೋ ಬಂದ್ನಲ್ಲ. ಹೀರೋ ಹಾ ಯಾಕೆ ಗೊತ್ತಿಲ್ಲ? ಹಾ ಫಸ್ಟ್ ನಮ್ಮ ಅಣ್ಣ ಬರ್ಬೇಕಣಲ್ಲ. ಯಾರು? ಮುಖೇಶ್ ಅಣ್ಣ. ಅವ್ನ್ ಕೇಸ ಅಲ್ಲ ಕಣೋ, ನಮ್ ಹೀರೋ ಪ್ರಶಾಂತ. ನನ್ ಮಕ್ಕಳ ಏನ್ ಮಾಡ್ತಾ ಇದ್ರಿ ನನ್ಗೆ ಕುಡ್ದೋನೆ ಅಂತ. ಫಸ್ಟ್ ಯಾರು ಬರೋದು? ಮುಖೇಶ್ ಅಣ್ಣ ಅಲ್ವಾಕ? ಅಣ್ಣ ಮುಖೇಶ್ ಅಣ್ಣ ಕರ್ಸಲೆ. ನಾನು ಗುಟ್ಕಾ ಆಗಿದ್ದೆ, ಬೇರೇನೋ ಉಗಿತಿದ್ದೆ, ಬೇರೇನೋ ಮಾಡ್ತಿದ್ದೆ, ಮತ್ತೊಂದೇನೋ ಇಡ್ತಿದ್ದೆ. ಏನಪ್ಪ ಏನೋ? ಪಕ್ಕದ ಥಿಯೇಟರ್ಲಿ ನಮ್ಮ ಸಣ್ಣ ಸಣ್ಣ ಇದ್ದ. ಈ ಥಿಯೇಟರ್ಲಿ ಊದ್ಕೊಬಿಟ್ಟವನೆ. ಅದ ನೀರಲ್ಲಿ ನೆನೆ ಹಾಕಿದ್ನಲ್ಲ ಅದಕ್ಕೆ ಊದ್ಕೊಬಿಟ್ಟವನೆ. ನನಗೆ ನಮ್ಮ ಅಣ್ಣನ್ ನೋಡಿ ಖುಷಿ ಆಯ್ತು. ನಮ್ಮ ಅಕ್ಕ ಬರ್ಲಿಲ್ವಲ್ಲ ಎಷ್ಟೊತ್ತಾದ್ರು. ಯಾರು ಅಂತ ಗೊತ್ತಾ? ನಮ್ಮ ಅಕ್ಕನ್ ಕರ್ಸು. ಅಯ್ಯೋ ಬರ್ರಪ್ಪ. ಖುಷಿ ಯಾರಿಗೆ ಬೇಡ? ಖುಷಿ ಗಿಚ್ಚಿಗಿಲಿಗಿಲಿ ಯಾರಿಗೂ ಬೇಡ. ಎಲ್ಲವೂ ಚೆನ್ನಾಗೇ ಇತ್ತು, ಆದರೆ ತಂಬಾಕು ನನ್ನ ಜೀವನವನ್ನೇ ಕೆಡಿಸಿ ಬಿಡ್ತು. ಅಕ್ಕ ತಿನ್ಬೇಡ ಆದ್ರೂ ಆಚರ್ ಬಚ್ಚರ್ ತಿನ್ಬಿಟ್ಟೆ. ಇವಳು ಯಾಕೆ ನೀರಲ್ಲಿ ನೆನೆ ಹಾಕಿದೆ ಅಂತ ಕೇಳ್ತಾ ಇದೀಯಾ? ಮತ್ತೆ ಇಬ್ರು ಒಂದೇ ಅಂಡೆ ಗುಣಿ ಹಾಕಿದಿಲ್ಲ, ಅದು ಬೇಜಾರಾಯ್ತಾರ. ಊದೋಗ್ಬಿಟ್ಟವ್ರೆ. ಥಿಯೇಟರ್ ಫುಲ್ ಇಬ್ರೆ ನಿಂತ್ಕೊಂಡ್ರೆ ಸಿನಿಮಾ ಯಾವಾಗ ನೋಡೋದು? ಸರಿ ರೀಸರ್ಚ್ ಹೋಗಿ ಬರ್ತೀನಿ. ವಾಶ್ರೂಮ್ಗೆ ಸಿನಿಮಾ ರೆಡಿ ಇರ್ಬೇಕು. ತುಕಾಲಿ ಹೆಣ್ಣಿಗೆ ಅವ್ನು ಚೆನ್ನಾಗಿಲ್ಲ, ಅವ್ನು ಸುಟ್ಟ ಹಾಕ್ತೀನಿ ಮಗನ. ಮತ್ತಿ ಮಕ್ಕಳ ನಿಮ್ಗೆ ನನ್ನ ಜೀವನದಲ್ಲಿ ಇಂಥ ಕುಡ್ಕೊಂಡು ನಾನು ಲೈಫಲ್ಲೇ ನೋಡಿಲ್ಲ. ಜಾಸ್ತಿ ಕುಡ್ಬಿಟ್ರೆ ನತ್ತಿ ಗತ್ತಿ ಏನ್ ಮಾತಾಡ್ತಾನೆ ಪ್ರಜ್ಞೆನೇ ಇರಲಿಲ್ಲ ಕಣೋ. ಏನ ಮಾಡೋದು? ಈಗ ಯಾವ್ದಾದ್ರೂ ಒಂದು ಇಂಪ್ರೂವೈಸೇಷನ್ ಮಾಡ್ರಲ್ಲ. ಗೊತ್ತಾಯ್ತು, ಒಂದ್ ಸೀನ್ ಇದೆಯಣ್ಣ. ಯಾರು ಕಂಡಿಡಿಯಲ್ಲ ಅಂತ ಸೀನ್ ಮಾಡ್ತೀನಿ. ಮಾಡು ನೋಡೋಣ ಇವಾಗ. ಬನ್ನ ಆ ಕಡೆ ಯಾವ ಗಲ್ಲಿಲ್ ಹೋಗಿ ಯಾವ ಗಲ್ಲಿಲ್ ಕುಡ್ಕೊ ಬರ್ತಾರೆ. ಆಯ್ತಾಯ್ತು, ಗೊತ್ತಲ್ಲ? ಗೊತ್ತು ಬಾ. ಸಿನಿಮಾ ಸ್ಟಾರ್ಟ್ ಮಾಡು ಮಗನೇ. ಪ್ರಸಂತ ಮಾಡು, ರೀಲ್ಸ್ ಹಾಕು. ಹಾಕು ಹಿಂಗಾರು ಮಳೆ ಸತ್ತಿರೋ ಮೊಲ ಅದು. ಅಯ್ಯಯ್ಯೋ ರೀ, ಪ್ರೀತಮ್ ಅವ್ರೆ ಕುಡ್ದಿ ಸಾಕು, ಎದ್ ಬನ್ರಿ. ಯಾಕೆ ಕಪ್ಪಾಗಿದ್ದಳು?
ಯಾಕಪ್ಪ ಹೋಗಿದ್ದಾಳು ಹೆಂಗ್ ಹೊಡಿತಾ ಇರೋದ್ನ ಬಿಸ್ಲು ಬೆಂಗಳೂರಲ್ಲಿ ಅದಕ್ಕೆ? ಕೆಲವು ಕಡೆ ಎಲ್ಲ ನೀರ್ ಸಿಗ್ತಾ ಇರೋದ ಅವ್ಳು ಶೂಟಿಂಗ್ ಮಾಡೋಲ್ಲ ಅದಕ್ಕೆ ಒಂಚೂರು ಟ್ಯಾನ್ ಆಗೋಳೆ ಓ ಶೂಟಿಂಗ್ ಟ್ಯಾನ್ ಓಕೆ ಓಕೆ ಕೂತು ಸ್ಟಾರ್ಟ್. ನಂದಿನಿ ಅವ್ರೆ ಈ ಟೈಮ್ ಅಂದ್ರೆ ಪಕ್ಕ 420 ಕಣ್ರಿ. ಆ ದೇವದಾಸ್ ಗಂಟೆ ನಿಮ್ಮಷ್ಟು ಇದೆಲ್ಲ ಕೇಳಿ ಕೈ ಹಾಕೊಂಡು ಪರ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಏನು ಏನು ಗಣೇಶ ಕೂತ್ಕೊಂಡ್ಬಿಟ್ಟವ್ರೆ. ಅವನು ಕೂತ್ಕೊಂಡಿಲ್ಲ ಮತ್ತೆ? ಕೂತ್ಕೊಂಡಿರೋದು ಕೂತ್ಕೊಂಡಿರ್ತಂಗ್ ಕಾಣ್ತಾ ಇದ್ದೀರಾ? ಹಾ ನಡೀರಿ. ನನ್ಗೆ ಗೊತ್ತು ಕಣ್ರಿ, ನೀವ್ ನನಗ್ ಸಿಗಲ್ಲ ಅಂತ ನನ್ಗೆ ಗೊತ್ತಾಗೋಯ್ತು ಕಣ್ರಿ ನಂದಿನಿ ಅವ್ರೆ. ಕುಡ್ದ್ಬಿಟ್ಟಿನ ಅಂತ ಯಾಮರ್ಸ್ತಾ ಇದ್ದೀರಾ? ಗಣೇಶ್ ಅವ್ರು ಯಾವಾಗ ತಿರುಪತಿಗೆ ಹೋಗಿದ್ರು? ಯಾಕೆ ತಲೆಯಲ್ಲಿ ಕೂದ್ಲೇ ಇಲ್ವಲ್ಲ? ಗ್ಲಾಸ್ ಹಾಕಿ ಸರ್ ಗ್ಲಾಸ್ ಹಾಕಿ ಸಾ ಕೊಡಿ. ಈಗ ನೋಡು ಗಣೇಶ್ ಅವ್ರಿಗೆ ಅಷ್ಟೊಂದು ಕೂದ್ಲದೆ ನನಗೆ ಗೊತ್ತೇ ಆಯ್ತಾ ಇಲ್ಲ. ಸೂಪರ್ ಗೋಲ್ಡನ್ ಸ್ಟಾರ್ಗೆ ನಂದಿನಿ ಅವ್ರೆ ನೀವ್ ನನಗೆ ಇಷ್ಟ ಆಗೋದ್ರಿ ಕಣ್ರಿ. ನಿಮ್ಮನ್ ಬಿಟ್ಟು ನಾನು ಯಾರು ಇಷ್ಟಪಡಕ್ ಆಗಲ್ಲ ಕಣ್ರಿ. ಯಾಕೆ ಸರ್ ನಾನು ಸಿನಿಮಾ ಟಿಕೆಟ್ ಯಾವ ಸಿನಿಮಾಗೆ ತಗೊಂಡಿರೋದು? ತುಕಲ್ ಇದ್ಕೆ ನೀನ್ ತೋರಿಸ್ತಿರೋದು ಯಾವುದು? ಮುಂಗಾರು ಮಳೆದು ನಾನು ಆಲೆ 10 ವರ್ಷದಿಂದ ಬ್ಲ್ಯಾಕ್ ಅಲ್ಲಿ ನೋಡಿದ್ವಿ. ತುಕಾಲಿ ಸಿನಿಮಾ ಹಾಕ್ತಿರಲ್ಲ ಒಡ್ರಲ್ಲ ಥಿಯೇಟರ್ ಸುಟ್ಟು ಎಷ್ಟೊತ್ತು ಗಂಟೆ ಸಿನಿಮಾನೇ ನೋಡ್ಲಿ? ಒಂದ್ ಸಾಂಗ್ ಇಲ್ಲ ಸಿನಿಮಾದಲ್ಲಿ? ಸಾಂಗೆ ಈಗ ಸಾಂಗ್ ಹಾಕು ಮತ್ತೆ. ಪ್ರಸಂತ ಮಾಡು ರೀಲ್ಸ್ ಹಾಕು ಅಂತೆ. ಹಾಕು ಹಾಕು. ಸೂಪರ್ ಆಗಿದೆ ನಿಮ್ಮ ಸಂಗೀತ. ಸಾಕೆ ಸುಮ್ನಿರಲ್ಲ ಯಾಕೆ? ಇನ್ನು ಸಾಂಗ್ ಶುರು ಆಗಿಲ್ಲಕಲ್ಲ ಮತ್ತೆ? ಜನರೇಟರ್ ಆನ್ ಮಾಡಿರೋದು. ಆಗ್ಲೇ ಗೊತ್ತಾಯ್ತು ಜನರೇಟರ್ ಟಗ 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 ಅಂದಾಗ. ಅಂದ್ರೆ ಡಗ ಡಗ ಅಂದ್ರೆ ಸಾಧು ಸರ್ ಅಂತನಾ? ಏನ್ ಮಾತಾಡ್ತಾ ಇದ್ದಿಲ್ಲ? ಸಾಂಗ್ ಹಾಕಲ್ಲ. ಪ್ರಸಂತ ರೀಲ್ ಹಾಕು ಅಂದೆ. ಹಾಕು ಹಾಕು. ಏನು ಏನು ನಾವು ಪರದೆ ಒಳಗಿದ್ದಂಗೆ ಅವ್ರು ಹೊರಗಡೆ ಇದ್ದಂಗೆ ಕಾಣಿಸ್ತಾ ಇಲ್ವಾ? ಅಯ್ಯೋ ಅದು 3D ಎಫೆಕ್ಟ್ ಸರ್. ಹೌದಾ? ಹಂಗಾರೆ ಗ್ಲಾಸ್ ಬಿಚ್ಚಿನ ತಡಿ ನೋಡಿದ ಈಗ ನೋಡಿ ಸೂಪರ್. ನಾನು ಹೊರಗಿನಿ ಅವ್ರು ಬಳಗವ್ರೆ ಹಾ ಸಕ್ಕದೇ ಇದೆಲ್ಲ ಗ್ಲಾಸ್ ಗ್ಲಾಸ್. ಸೂಪರ್ 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 ಕೂತ್ಕೊಳ್ಳಿ ಸರ್. ಅನ್ನಂಗೆಲ್ಲ ಹಾ ನೋಡು ಸುಸುಗೋಗಿ ಬರ್ತೀನಿ. ಸಾಂಗ್ ಸಾಕು. ತುಕಾಲಿ ಸಿನಿಮಾ ಹಾಕು. ಆಯ್ತು ಓಕೆ ಹೋಗಿ ನೀವು ಹೋಗಿ ವಾಶ್ರೂಮ್ಗೆ ಹೋಯ್ತು ಬರಗೆ. ಓಕೆ ಓಕೆ. ಹುಚ್ಚ ನನ್ನ ಮಗ ಎಷ್ಟೇ ಎಣ್ಣೆ ಹೊಡೆದ್ರು ಪ್ರಜ್ಞೆ ಅನ್ನೋದೊಂದು ಐತಕಲ್ಲ. ಹೋಗೋಣ. ಯಾಕೆ ಅವನು ಹಳೆ ಘಟ ಅಲ್ವಾ, ಎಲ್ಲ ಜ್ಞಾನ ಇರ್ತದೆ. ಅವನು ಗೊತ್ತಾಗ್ದಂಗೆ ಏನಾರು ಮಾಡ್ರಲ್ಲ ಇಂಪ್ರೂವೈಸ್ ಮಾಡಿ. ಅಣ್ಣ ಇಷ್ಟು ಮಾಡಿದ ಒಂದ್ ಲೆಕ್ಕ. ಈಗ ಈಗ ಹೊಸದೇನಾದ್ರು ಮಾಡ್ತೀನಿ. ಮಾಡು 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 ನೋಡೋಣ. ಮಾಡು ಮಾಡು. ಈ ಕಡೆ ಕೂತ್ಕಮ್ಮ, ನೀನ್ ಕೂತ್ಕೊ. ರೆಡಿ 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 ರೆಡಿ. ಹಾ ಹಾ ರೆಡಿ. ಎಷ್ಟೊತ್ತು ಸಿನಿಮಾ ಪ್ರಶಾಂತ ಮಾಡು. ಪ್ರಶಾಂತ ಪ್ರಶಾಂತ ಜಲ್ದಿ ಜಲ್ದಿ ಹಾಕಲ್ಲ. ಅವಳು ಹೋಗ್ಬೇಕಾಗಿತ್ತ ತೊಳ್ಬಿಟ್ಟು ಬಂದ್ಬಿಟ್ಟ. ಅಯ್ಯಪ್ಪ ಯಶ ಅಲ್ಲಿ ತುಂಬಾ ಕೂದಲದೆ ಪಾಪ ಯಶ್ಗೆ. ಅಮ್ಮ ಬರ್ತಿದ್ದಾರೆ. ಅಮ್ಮ ಬರ್ತಿದ್ದಾರಾ? ಬರ್ತಾ ರೇಷನ್ ತರೋದು ಕೇಳು. ಮನೇಲಿ ರೇಷನ್ ಖಾಲಿ ಆಗಿದೆ. ಸಾಕತ್ ಸಾಕತ್ ಸೀನ್ಗಳಲ್ಲ ಸಾಕತ್ ಸೀನ್. ಬನ್ನು ತಗೊಳವ್ರಿ ತಡ್ಕೊಳ್ಳಲಿ. ನೀನ್ ತಗೊಳಕ್ ಹೋಗ್ಬೇಡ. ಸ್ವಾರ್ಥಕ್ಕೋಸ್ಕರ ಓಡ್ತಿರೋ ಪ್ರಪಂಚ ಯಾರು ನಿಲ್ಲಲ್ಲ. ನಾವೇ ತಡೆದು ನಿಲ್ಲಿಸ್ಬೇಕು. ನಿನ್ನಷ್ಟು ಬಲಶಾಲಿ ಈ ಸೆಟ್ಟಲ್ಲಿ ಯಾರು ಇಲ್ಲ. ಚೆನ್ನಾಗಿರೋಗು. ಯಾರಿವನು? ಎಸ್ಸು 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 ಬಾತ್ರೂಮ್ ಅಲ್ಲಿ ವರ್ಷಕ್ಕಿಟ್ಟಿರೋ ಟಿಶ್ಯೂ ಇದ್ದಂಗ ಅವನೇ. ಈ ನನ್ನ ಮಗ ಎಸ್ಸು. ನಾನು ನಂಬೇಕು. ಏಯ್ ನನ್ನ ಮಗನ ಹೊಡೆದಿಲ್ಲ. ಡ್ರೈವರ್ ನಾನೇ ತುಕಾಲಿ ಸಿನಿಮಾ ಹಾಕೋ. ತುಕಲಿದ ತುಕಾಲಿದು ಈ KGF ನನ್ಗೆ ಬೇಕಾಗಿಲ್ಲ. ಸರಿ, ಸರಿ, ಸರಿ. ಸಿನಿಮಾ ಹಾಕ್ಲಿದ್ರೆ ಗೊತ್ತಲ್ಲ ಮಗ. ಎಣ್ಣೆ ಕೊಡ್ಬಿಟ್ಟು ಬಂದವ್ರೆ. ಹಿಂಗ್ ಮಾಡ್ತಾರೆ ಸರ್. ತಡಿ ಅಯ್ಯಯ್ಯೋ ಅಯ್ಯೋ ಬಿಡೋ, ನನ್ನ ಕಾಪಾಡೋರು ಯಾರು ಇಲ್ವೇ? ಇವ್ರೇ ಕಾಪಾಡೋರ ನನ್ನ. ಬರೀ 10,000 ದುಡ್ಡಿಗೋಸ್ಕರ ನನ್ನ ಮಾನನೇ ಹಾಳು ಮಾಡ್ತಿದ್ದಾನೆ.
ನಾನ್ ಕಾಪಾಡ್ತೀನಿ. ನಾ ಡ್ರೈವರ್, ನೀರಲ್ಲಿ ಹೋಗಂಗಿಲ್ಲ. ನಿಮ್ಮ ಮಗನೇ ಅಲ್ಲೊಂದು ಹೆಣ್ಣು ಕಷ್ಟಲ್ಲ ಅವಳೆ ಬಂದವನೆ ಬರ್ತಾ ಇದ್ದೀನಿ. ದೇವ್ರು ಬರೋ ಗಂಟ ಕಾಯ್ತ್ಯಾ ಇಲ್ಲ ನಾನೇನಾದ್ರೂ ಮಾಡ್ಲಾ? ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೇನು ಕಟ್ಟಕ್ಕಾಗಲ್ಲ. ದಂಡಿಸಿದ್ರೆ ಅವ್ರ ಅವನ್ ಸಾಲ ತೀರ್ಸ್ಬಿಟ್ಟು ನಿನ್ನ ಚೆನ್ನಾಗಿ ಮಾಡ್ಕೊಂಡು ಹಂಗಾದ್ರೆ ಸಾಲ ತೀರ್ಸು. ನ್ಯಾಯ ತಗೊಳ 10,000 ರೂಪಾಯಿ ಕೊಟ್ಟಿನಿ. ಇನ್ನು ಅವಳು ಸಹಾಯ ಸಿಕ್ಕೋಬೇಡ. ಓಕೆ ಓಕೆ. ಹೆಂಗಲ್ಲ ಸಖತ್ತಾಗಿ ಮಾಡ್ತಾರೆ ಸರ್. ಸಖತ್ತಾಗಿದೆ. ಓಕೆ ಇಲ್ಲ ಅಂದ್ರೆ ಗೊತ್ತಲ್ಲ ಮಗನ ನಾ ಡ್ರೈವರ್, ನನ್ನ ಡ್ರೈವರ್. ಸಾಕ್ ಬನ್ನಿ, ಜನ ನಗ್ತಾ ಇಲ್ಲ, ಕೂತ್ಕೊಳ್ಳಿ. ಸರ್ ನನ್ ಮಗಳು ಸ್ಕೂಲಿಗೆ ಸೇರ್ಸ್ಬೇಕು, ಯಾರಾದ್ರೂ ಒಂದ್ 10,000 ರೂಪಾಯಿ ಸಾಲ ಕೊಡಿ ಸರ್, ನಿಮ್ ಕೈ ಮುಗಿತೀನಿ ಸರ್. ಸರ್ ನಾವು ಹಣ ವೇಸ್ಟ್ ಮಾಡಬಾರ್ದು, ಬಟ್ ಮಕ್ಕಳ ಎಜುಕೇಶನ್ ಕಷ್ಟಪಟ್ಟೆ ಪಡ್ತೀವಿ. ನಾನು ಕೊಡ್ತೀನಮ್ಮ, ನಾನು ಕೊಡ್ತೀನಿ. ನಾ ಡ್ರೈವರ್, ನನ್ನ ಲವರ್. ನಗ್ತಾ ಇಲ್ಲ, ಹೋಗು. 10,000 ಇದೆ, ಸ್ಕೂಲಿಗೆ ಸೇರಿಸು. ಕ್ಯೂರ್ ಪೆಪ್ಪಿ ಸೂಪರ್ ಇದೆ. ಹಾ ಲವ್ ಯು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನನ್ ಮಗಳು ನಾನು ಈಗಲೇ ಇಂಗ್ಲಿಷ್ ಸ್ಕೂಲಿಗೆ ಸೇರ್ಸ್ಬಿಡ್ತೀನಿ. ಏನಂದೆ ಏನಂದೆ? ಇಂಗ್ಲಿಷ್ ಬೈಲ್ ಯಾವ ಸ್ಕೂಲ್ ಅಂದೆ? ಇಂಗ್ಲಿಷ್ ಸ್ಕೂಲಿಗೆ ಸೇರ್ಸ್ಬಿಡ್ತೀನಿ ಸರ್. ಮಕ್ಕ ಕೊಡಿದ್ರೆ ಮಕ್ಕಳು ಮಕ್ಕ ಪಂಗಡಿಸ್ಕೊಂಡ್ಬಿಡ್ಬೇಕು. ಇದೇನಿದು ಕೊಯ್ಯ ಅಂತಾನೆ ಒಳ್ಳೆ ಕಾಸ. ಕನ್ನಡ ಶಾಲೆಗಳು ಮುಚ್ಚೋಗ್ತಾವೆ, ಇವಳು ಇಂಗ್ಲಿಷ್ ಶಾಲೆಗೆ ಸೇರ್ತಾಳಂತೆ. ನಾವು ನಮ್ಮ ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು. ಏನ್ ಹೇಳ್ತೀರಾ? ಹೌದು. ಹಾ, ನಾನು ನಿನ್ನ ಮಗಳನ್ನ ಇಳಿಸಿ ಕೆಳಕ್ಕೆ, ನಿನ್ನ ಮಗಳನ್ನ ನಾನು ಸ್ಕೂಲಿಗೆ ಸೇರಿಸ್ತೀನಿ. ಏಯ್ ಮನೇಲಿ ಕಿಟ್ಟಿ 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 ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ದಕ್ಕೆ ನೋಡು ಚೆನ್ನಾಗಿ. ಎಲ್ಲೈತೆ ದುಡ್ಡೆಲ್ಲ? ಇಲ್ಲ ಐತಣ್ಣ. ಹಾ ಕೊಡು. ನಿನ್ ಕೆಟ್ಟಿ ಡಯಾಲಿಸಿಸ್ ನಾನೇ ಮಾಡಿಸ್ಕೊತೀನಿ ಅಲ್ಲಿ. ಆಯ್ತಣ್ಣ. ಹೋಗೋಣ, ಸ್ಕೂಲಿಗೆ ಸೇರಿಸ್ಬೇಕು. ನಾ ಡ್ರೈವರ್. ನಮ್ಮ ಹುಡುಗಿ ಬಿಟ್ಬಿಡ್ಲ, ನಮ್ಮ ಹುಡುಗಿ ಕಲ ನನ್ನ ಮಗ. ನನ್ನ ಹೆಂಡತಿನೇ ಕರ್ಕೊಂಡಲ್ಲ, ನಾ ಇರೋ ಬರೋ ದುಡ್ಡೆಲ್ಲ ತಗೋದ ಅಂದ್ರೆ ಇವನು. ನಗರದಲ್ಲಿ ಎಚ್ಚರಿಕೆ, ನಗರಕ್ಕೆ ಕುಡ್ಕೊಂಡು ಒಬ್ಬ ಕಳ್ಳ ಬಂದಿದ್ದಾನೆ. ಅವನ ಟಾರ್ಗೆಟ್ ಸಿನಿಮಾ ಥಿಯೇಟರ್ಗಳು. ಅಣ್ಣ ಆ ಟಾರ್ಗೆಟ್ ಆಗಿ ಬಂದಿದ್ನಲ್ಲ ಅವನೇ ಅನ್ಸುತ್ತೆ ಕಣ. ಉಂಕಲ್ಲ ಬಂದಿ ದುಡ್ಡು ಗೀಡು ಎಲ್ಲ ಓಡ್ಕ ಹೋಗಿ ನನ್ನ ನೆಮ್ಮದಿನೇ ಹಾಳು ಮಾಡ್ಬಿಟ್ಟ. ಈಗ ಏನೋ ಮಾಡ್ಲಿ? ಹೊಡ್ಸ್ಕೋ. ಇದು ಸ್ಕಿಟ್ಟ ಅಥವಾ ನಿಮ್ ಸೇಡ್ ತಿರ್ಸ್ಕೊಳಕ್ ಮಾಡ್ರೆ ಸ್ಕಿಟ್ಟ ನಂಗಂತೂ ಗೊತ್ತಿಲ್ಲ. ಡೈರೆಕ್ಟ್ ಶ್ರುತಿ ಮೇಡಮ್ ಕೇಳ, ಏನ್ ಅನಿಸ್ತು ಮೇಡಮ್ ಈ ತುಕಾಲಿ ಕೆರಿಯರ್ ಮುಗಿದು ಸಿನಿಮಾ? ಸ್ಕಿಟ್ಟು ತುಂಬಾ ಹೊಸದಾಗಿತ್ತು, ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ಇಡೀ ಈ ಸ್ಕಿಟ್ನಲ್ಲಿ ಸಿನಿಮಾ ನಿಜವಾಗ್ಲೂ ತೋರಿಸಿದ್ರೆ ಆ ಸಿನಿಮಾ ಒಳಗಡೆ ಯಾರು ಹೀರೋ ಇರ್ತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಸ್ಕಿಟ್ನಲ್ಲಿ ಹೀರೋ ಗೊಬ್ರ. ಸೂಪರ್ ಗೊಬ್ರ. ಥ್ಯಾಂಕ್ ಯು ಮ್ಯಾಮ್. ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಲ್ಲ ಗೊಬ್ರ. ವಿನೋದ್ ಗೊಬ್ರಗಾಲ ಮಾಡಿರುವ ಆಕ್ಟಿಂಗ್ ಅಲ್ಲಿ ದಿಸ್ ವಾಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ಎಕ್ಸ್ಟ್ರಾಡಿನರಿ ಗೊಬ್ರ, ನಂಗೆ ತುಂಬಾನೇ ಇಷ್ಟ ಆಯ್ತು. ಈ ಸ್ಕಿಟ್ಟು ಹಲವಾರು ವಿಚಾರಗಳು ನನಗೆ ಜ್ಞಾಪಿಸ್ಕೊಳ್ತಾ ಇತ್ತು. ನಾನು ಥಿಯೇಟರಿಂದ ಬಂದಿರೋಳು, ಅಂದರೆ ರಂಗಭೂಮಿಯಿಂದ ಬಂದಿರೋಳು. ರಂಗಭೂಮಿನ ಅವಕಾಶ ಕೊಡ್ತಾ ಇದ್ದಿದ್ದು ಈ ಗ್ರೌಂಡ್ಗಳಲ್ಲಿ, ಪಕ್ಕದಲ್ಲೆಲ್ಲ ಸಿನಿಮಾ ಥಿಯೇಟ್ರ್ ಇರ್ತಿತ್ತು. ಸೊ ನಾನು ಹೆಚ್ಚು ನನ್ನ ರಂಗಭೂಮಿ ಥಿಯೇಟ್ರಿಗಿಂತ ಪಕ್ಕದಲ್ಲಿರೋವಂಥ ಸಿನಿಮಾ ಥಿಯೇಟ್ರ್ಗಳಲ್ಲೇ ಜಾಸ್ತಿ ಓಡಾಡ್ತಾ ಇದ್ದೆ. ಅಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಟಿಕೆಟ್ ಹರಿದಿದ್ದೀನಿ ನಾನು. ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಮಗೆ ನಾಟಕ ಶುರು ಆಗ್ತಾ ಇದ್ದಿದ್ದು ರಾತ್ರಿ. ಆ ದಿನಗಳು ನನಗೆ ನೆನಪಿದೆ. ಮೊನ್ನೆ ಒಂದು ಥಿಯೇಟ್ರ್ನ ಇವೆಂಟಲ್ಲಿ ನಾನು ಭಾಗಿಯಾಗಿದ್ದೆ. ನಮ್ಮೆಲ್ಲರಿಗೂ ದೇವಸ್ಥಾನ ಅಂದರೆ ಸಿಂಗಲ್ ಥಿಯೇಟ್ರ್ಗಳೇ. ದೇವಸ್ಥಾನದಲ್ಲಿ ಭಕ್ತರು ಹೋಗ್ತಾರೆ, ಆದರೆ ಈ ದೇವಸ್ಥಾನಕ್ಕೆ ದೇವರುಗಳೇ ಬರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅನ್ನೋ ಹಾಗೆ ಅದೆಲ್ಲ ಜ್ಞಾಪಿಸಿದ್ದು ತುಂಬಾ ಖುಷಿ ಆಯಿತು. ಈ ಸ್ಕಿಟ್ನಲ್ಲಿ ಎಲ್ಲರೂ ಚೆನ್ನಾಗಿ ಸಾಥ್ ಕೊಟ್ಟರು. ಮಾನಸ ಆಗಿರ್ಬೋದು, ನಮ್ಮ ಪ್ರಶಾಂತ್ ಅವರಾಗಿರ್ಬೋದು, ಚಂದ್ರಪ್ರಭಾ, ಈಶಾನಿ, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಆದರೆ ದಿ ಬೆಸ್ಟ್ ಪರ್ಫಾರ್ಮರ್, ದ ಬೆಸ್ಟ್ ಆ್ಯಕ್ಟಿಂಗ್, ಬೆಸ್ಟ್ ಟೈಮಿಂಗ್, ಬೆಸ್ಟ್ ಬಾಡಿ ಲ್ಯಾಂಗ್ವೇಜ್ ವಾಸ್ ಗೊಬ್ರ. ಅಮೇಝಿಂಗ್ ಪರ್ಫಾರ್ಮೆನ್ಸ್, ಅಮೇಝಿಂಗ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಈ ಥರದ ಹೊಸ ಪ್ರಯತ್ನಗಳು ಮಾಡ್ತಾ ಇರಿ. ಗುಡ್ ಲಕ್. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಕೋಮಲ್ ಸರ್,
ಸೊ ಆ್ಯಕ್ಚುಲಿಗೆ ಈ ಥಿಯೇಟ್ರದ್ದು ಸೆಟಪ್ ನೋಡಿದಾಗ 1982 ಅಲ್ಲಿ ನಮ್ಮದು ನಳಿನಿ ಕೋಮಲ್ ಚಿತ್ರಮಂದಿರ ಅಂತ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಓಪನ್ ಮಾಡಿದ್ವಿ. ಆವಾಗ ನಮ್ಮ ಫಾದರ್ಗೆ ತುಂಬ ಕ್ರೇಜ್ ಥಿಯೇಟ್ರ್ ಕಟ್ಟಬೇಕು, ಯಾಕಂದ್ರೆ ನನ್ನ ಮಗ ಆ್ಯಕ್ಟರ್ ಆಗ್ತಾ ಇದ್ದಾನೆ ಅಂತ. ನಮ್ಮ ಅಣ್ಣ ಆವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್. ಆವಾಗ ಈ ಫಸ್ಟ್ ಶೋಗೆ ಸೆಕೆಂಡ್ ಶೋಗೆ ಜನ ಬರ್ತಾ ಇರಲಿಲ್ಲ. ಇವಾಗ ಹೆಂಗೆ ಒಂದೊಂದು ಜನ 2 ಜನ ಬರ್ತಾರೆ ಅಷ್ಟೇ ಬರೋರು. ಆ ಒಂದು ಕಾರ್ಬನ್ ತೊಗೊಂಡು ನಾವು ಪ್ರೊಜೆಕ್ಟರ್ ವೆಸ್ಟ್ರೆಕ್ಸ್ ಪ್ರೊಜೆಕ್ಟಲ್ಲಿ ಓಡಿಸ್ಬೇಕು ಅಂದರೆ 90 ರುಪೀಸು, ಅಲ್ಲಿ ಬರೋ ಟಿಕೆಟ್ ಬಂದು 10 ರೂಪಾಯಿ. ಬಟ್ ಅವಾಗ ನಮ್ಮ ತಂದೆ ಮಾತು ಜ್ಞಾಪಕ ಬಂತು. ಅವ್ರ ಆಸೆಯಿಂದ ಬಂದು ಪಿಕ್ಚರ್ ನೋಡ್ತಾರೆ, ನಮಗೊಂದು 80 ರೂಪಾಯಿ ಲಾಸ್ ಆಗ್ಬೋದು, ಅದನ್ನು ಪಿಕ್ಚರ್ ಓಡಿಸೋಣ ಅಂತ. ಅವನು ಒಬ್ಬನಿಗೆ ಆಗ್ತಾ ಇದ್ವಿ ಒಂದೊಂದು ಟೈಮು. ಸೊ ಅದನ್ನು ಇಟ್ಟುಕೊಂಡು ನಾನು ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟರ್ ಆದಾಗ ಈ ಆಲ್ಮೇಲಲ್ಲಿ ಒಂದು ನಿಂತೋಗಿದ್ದ ಥಿಯೇಟ್ರ್ ಇತ್ತು. ಅಲ್ಲಿ 4 ಶುಗರ್ ಫ್ಯಾಕ್ಟ್ರಿ ಇದೆ. ಅಲ್ಲಿ ಅವತ್ತು ಓಪನ್ ಮಾಡಿದಾಗ ಅವತ್ತಿನ ದಿನ ಆ ಇಡೀ ಊರು ಬಂದು ಒಂದು ಉತ್ಸಾಹ, ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿದ್ರಲ್ಲ ಆ ಥರ. ಯಾಕಂದರೆ ನಾವು ಈ ಥಿಯೇಟರ್ ಅಂತ ಮಾಡಿದಾಗ ನಮಗೆ ಇದು ತುಂಬ ದೊಡ್ಡ ಸಂಬಂಧ. ಇದು ನಮ್ಮ ಕಲಾವಿದರಿಗೆ, ಸಿನಿಮಾದವ್ರಿಗೆ. ಇವತ್ತು ನೀವು ಮಾಡಿದ್ದು ನಮಗೆ ಅದು ಒಂಥರ ಎಮೋಷನಲಿ ಕನೆಕ್ಟ್ ಮಾಡಿದಂಥ ಸ್ಕಿಟ್ ಇದು. ನಿಜಕ್ಕೂ ನನಗೆ ಇಲ್ಲಿ ನಗದು ಎಷ್ಟು ನಕ್ಕಿದ್ದೀವಿ ಅದಕ್ಕಿಂತ ಜಾಸ್ತಿ ಎಮೋಷನಲಿ ಕನೆಕ್ಟ್ ಆದ್ವಿ. ತುಂಬ ಚೆನ್ನಾಗಿತ್ತು ಎಲ್ಲರ ಪರ್ಫಾರ್ಮೆನ್ಸು. ಪ್ರಶಾಂತ್ ಅವರು ಇಷ್ಟು ದಿವಸ ನೋಡಿರೋದ್ರಲ್ಲಿ ಇವತ್ತು ತುಂಬ ಡಿಫ್ರೆಂಟಾಗಿ ಮಾಡಿದ್ರಿ. ಚೆನ್ನಾಗಿತ್ತು ಪ್ರಶಾಂತ್ ಅವರೇ. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ವೆರಿ ನೈಸ್. ಸೊ ಇವರೆಲ್ಲರ ಒಳ್ಳೆ ಆಕ್ಟಿಂಗ್ಗೆ ಎಲ್ಲರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ಗೆ ಚಂದ್ರಪ್ರಭಾ ಅಣ್ಣ ಅಂಡ್ ಗೊಬ್ರಗಾಲ ಎಸ್, ಇಬ್ರು ನಿಜವಾಗ್ಲು ಒಡ ಹುಟ್ಟಿದವ್ರ ತರನೇ ನಮ್ಮ ವೇದಿಕೆಯ ಅಣ್ಣ ತಮ್ಮಂದ್ರು ಅಂದ್ರೆ ಇವರೇ. ಏನಪ್ಪಾ, ಅಣ್ಣ ಈಗ ಬರ್ತಾ ಸಮಾಜದಲ್ಲಿ ಚಂದ್ರಪ್ರಭಾ ಹಾಗೂ ಗೊಬ್ರನ ಬಗ್ಗೆ ಜನ ತಪ್ಪ ಮಾತಾಡಕ್ ಶುರು ಮಾಡ್ಯಾರ. ನಮ್ಮೆಲ್ಲರೂ ಬಹಳ ಬೇಜಾರು. ಮಾಡಕ್ ಆಗದೆ ಇರೋಂತ ಹುಡುಗರು ಅಮಾಯಕರು ಇವರು. ಇವನು ಅಮ್ಮ, ಇವನು ಅಕ್ಕ. ಒಂದಷ್ಟು ಜನ ನಿಮ್ಮಿಬ್ಬರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಏನೇನೋ ಮಾತಾಡ್ತಾ ಇದ್ದಾರೆ. ಹೌದಾ? ಹೌದು, ಕ್ಲಾರಿಟಿ ಇಲ್ಲದೆ. ಅದಕ್ಕೋಸ್ಕರ ಇವತ್ತು ವೇದಿಕೆ ಮೇಲೆ ಒಂದು ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ತರ ಒಂದು ಮಾತಾಡಿಸ್ತಾ ಇದ್ದೀನಿ. ಸ್ಪೆಷಲ್ ಸೆಟಪ್ ನ ರೆಡಿ ಮಾಡಿಸಿ. ಓಕೆ, ಡನ್. ಓಕೆ, ಚಂದ್ರಪ್ರಭಾ ಏನು ಅಂತ ಪ್ರೂವ್ ಮಾಡಿಸ್ತೀವಿ. ಇದೊಂದು ಸತ್ಯಾನ್ವೇಷಣೆ. ಬರ್ಲಿ ಸೆಟಪ್. ಮೊದಲನೇದಾಗಿ ಈ ಸತ್ಯಾನ್ವೇಷಣೆಯಲ್ಲಿ ಕಟಕಟೆ ಒಳಗಡೆ ಯಾರು ನಿಂತ್ಕೋತೀರಾ? ನಾನೇ ನಿಂತ್ಕೊತೀನಿ. ನಿಂತ್ಕೊಳ್ಳ. ವಯಸ್ಸಾಗದೆ ಹೋಗಿ ನಿಂತ್ಕೊ ನೀನೆ. ಸುದ್ದಿ ಮೇಡಮ್, ಸಾಧು ಸರ್, ಕೋಮಲ್ ಸರ್, ಈಗ ನಾನು ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀನಿ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ಕರ್ನಾಟಕ ಜನತೆಯ ಮನಸ್ಸಲ್ಲಿರುವಂತ ಸ್ಟೇಟ್ಮೆಂಟ್ ಇದು. ನಿಮ್ಮ ಪ್ರತಿವಾದಿ ಗೊಬ್ಬರ. ಚಂದ್ರಪ್ರಭನ ಸತ್ಯಾನ್ವೇಷಣೆಯ ಮೊದಲನೇ ಸ್ಟೇಟ್ಮೆಂಟ್. ಚಂದ್ರಪ್ರಭನ ಸ್ಕಿಟ್ ಅಲ್ಲಿ ಡಬಲ್ ಮೀನಿಂಗ್ ಬರೋದಕ್ಕೆ ಕಾರಣ ರೈಟರ್ ಸಂದೀಪ್ ಮಾತ್ರ. ಹೌದು, ನಂದೇನು ಇಲ್ಲಮ್ಮ. ಇದಕ್ಕೆ ಪ್ರತಿವಾದಿ ಗೊಬ್ಬರ ಅವರು. ಸುಳ್ಳು. ಅವನು ಡಬಲ್ ಮೀನಿಂಗ್ ಸ್ಕ್ರಿಪ್ಟ್ ಅಲ್ಲಿ ಬರೆಯಲ್ಲ. ಏನು ಅಂದ್ರೆ 100ಕ್ಕೆ ಒಂದು 10% ಬರಿಬಹುದು. ಇವನ್ 90% ಹುಡುಕ್ತಾನೆ. ನಾವೇನ್ ಮಾಡೋದ? ನಾನು ಡಬಲ್ ಮೀನಿಂಗ್ ಬಳಸಿಲ್ಲ. ಈ ಸ್ಕಿಟ್ ಅಲ್ಲಿ ಏನಾರ ಹುಳ ಬಿದ್ದಾಯ್ತದೆ, ಬಾಯಿಗೆ ಹುಳ ಬಿದ್ದಾಯ್ತದೆ. ಸುಳ್ಳು ಹೇಳಿದ್ರೆ ಬೀಳ್ತದೆ. ನಿಂತಿದ್ದೀನಿ ನೀನು. ಲ್ಯಾಗು ಮಂಜ ಫೋಟೋ ಅಂದ್ಬಿಟ್ಟು ನನ್ನ ಫೋಟೋ ಹಾಕಿದೀಯಾ? ನಿನ್ನ ಪ್ರತಿವಾದಿಗಳೆಲ್ಲರೂ ನೀನೇ ಬಳಸೋದು ಅಂತ ನೀನ್ ಏನ್ಗಿಲ್ಲ ಅಂತ ಇದೀಯಾ? ಸ್ವಲ್ಪ ಬಳಸ್ತೇನೆ. ಸತ್ಯ ಒಪ್ಕಂದ್ರೆ ಶಿಕ್ಷೆ ಕಡಿಮೆ ಆಯ್ತದಂತೆ. ಆತರ. ಮುಂದಿನ ಸ್ಟೇಟ್ಮೆಂಟ್. ಚಂದ್ರಪ್ರಭಾ ರಾಜ ರಾಣಿಗೆ ಬರ್ಬೇಕು ಅಂತಾನೆ ನನ್ನಮ್ಮ ಸೂಪರ್ ಸ್ಟಾರ್ ಪ್ಲಾನ್ ಅನ್ನ ಮುಂದಕ್ಕೆ ಹಾಕ್ತಾ ಇದ್ದಾನೆ. ಹೌದು. ಏನು ಹೌದು? ಮಾಮೂಲಿ ರಾಜಾರಾಣಿಗೆ ಹೋಗ್ಬೇಕು ಅಂದ್ಬಿಟ್ಟು ನನ್ನಮ್ಮ ಸೂಪರ್ ಸ್ಟಾರ್ ಪೆಂಡಿಂಗ್ ಬಿಟ್ಟಿದ್ದೀನಿ. ನಮ್ಮ ಸಬರ್ ಅಂತ ಇದೆ. ನನ್ನಮ್ಮ ಸೂಪರ್ ಸ್ಟಾರ್ ಒಂಚೂರು ಅವಾಯ್ಡ್ ಮಾಡ್ತಾ ಇದ್ದೀನಿ. ಸುಧಿ ಮೇಡಮ್, ನೀವ್ ಹೇಳಿ, ಇವ್ರು ಒಳ್ಳೇದ್ ಮಾಡ್ತಾನ ನಿನ್ಗೆ. ರಾಜ ರಾಣಿಗೆ ಇವ್ರನ್ನ ಕಳಿಸ್ಬೇಕಾ ಬೇಡ? ಇವ್ರಿಗೆ ಎಂತೀರ? ಆ ಶೋನಲ್ಲಿ ಆಕ್ಟಿಂಗು ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಟಾಸ್ಕ್ಗಳು ಮಾಡಬೇಕು, ಆ ಥರದ್ದೆಲ್ಲ ಪರ್ಫಾರ್ಮೆನ್ಸು ಮಾಡಬೇಕು. ನಿಮ್ ರಾಣಿ ಮಾಡ್ತಾರೋ ಇಲ್ವೋ ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ. ಇಲ್ಲ, ಹೇಳ್ಕೊಡ್ತಾ ಇದ್ದೀನಿ ಮೇಡಮ್. ನೀವೇ ಮನೇಲೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ? ಸೆಟ್ ಆಗ್ತಾ ಇದೆ ಮನೇಲಿ ಎಲ್ಲ ಟಾಸ್ಕ್ ಎಲ್ಲ ಸೆಟ್. ಏನೇನ್ ಹೇಳ್ಕೊಡ್ತೀರಾ ಚಂದ್ರಪ್ರಭಾ? ಒಂದು ಡ್ಯಾನ್ಸ್ ಮೇಡಮ್, ಆಮೇಲೆ ಆಕ್ಟಿಂಗ್, ಆಮೇಲೆ ಮಾಮೂಲಿ. ಅಲ್ಲ, ಏನೇನ್ ತಯಾರಿ ಏನೇನ್ ಮಾಡ್ಕೊಂಡಿದೀರಾ ಹೇಳಿ. ಅದೇ ಮಾಮೂಲಿ. ಏನ್ ತಯಾರಿ ಮಾಡ್ಕೊಂಡಿದೀರಾ ಅದನ್ನ ಹೇಳ್ರಿ.
ಈಗ ಸಣ್ಣ ಪುಟ್ಟ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ಅಂದ್ರೆ ಏನ್ರಿ ಆ ಶೋನಲ್ಲಿ ಎಲ್ರು ಸಣ್ಣ ಪುಟ್ಟ ಡ್ಯಾನ್ಸ್ ಇಲ್ಲ ಮಾಡ್ತಾರೆ ಮೇಡಮ್, ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಒಂದ್ ಸ್ವಲ್ಪ ಜಗಳ ಗಿಗಳ ಆಡೋದು, ಆಮೇಲೆ ನನ್ನ ಜೀವನ ಚರಿತ್ರೆನ ಹೇಳೋದು, ಅವಳ ಜೀವನ ಚರಿತ್ರೆ ಚರಿತ್ರೆ ಜೀವನ ಚರಿತ್ರೆ. ಅಯ್ಯೋ ನೀನು ಜೀವನ ಚರಿತ್ರೆ ಇಲ್ಲಿ ಸ್ಟೇಜ್ ಮೇಲೆ ಕೇಳಕ್ಕಾಯ್ತಾ ಇಲ್ಲ. ಜೀವನ ಚರಿತ್ರೆ ಏನಿರುತ್ತೆ ಹೇಳಿ, ಅದೇ ಮಾಮೂಲಿ. ಚರಿತ್ರೆ ಸರಿ, ನಿನ್ ಪ್ರಶ್ನೆ ಆಯ್ತು. ಒಬ್ಬರ ನೀನ್ ಬೇಗ. ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಸ್ಟಾರ್ಟ್ ಆದ್ಮೇಲೆ ಎಸ್ ಕೆಲಸದಲ್ಲಿ ಫೋಕಸ್ ಮಾಡ್ತಾ ಮಾಡ್ತಾ ಹಾ. ಕುಡಿಯೋದನ್ನ ನಿಲ್ಸಿದಾನೆ. ಎಸ್ ಏಯ್, ಹುಳ ಮನೆ ಹಾಳಾಗೋದು ಬೀಸ ಆಚೆ ಬರೋಂಗಿಲ್ಲ ಕಣೋ, ಒಳಗೆ. ಅವ್ನ ಹತ್ರಕ್ಕೆ ಸೇರ್ಸ್ಬಿಡಿ, ನನ್ನ ಹತ್ರಕ್ಕೆ. ಹೌದು ಇಲ್ಲ ಹೌದಿಲ್ಲ? ಹೌದಾ ಇಲ್ವಾ? ಇಲ್ಲ. ರಾತ್ರನೇ ತಗೊಂಡ್ ಮಲ್ಗಿರೋದು ಅವ್ನ್ ಕಣ್ಣು ನೋಡೋಣ. ಕ್ಯಾರೆಕ್ಟರ್ಗೋಸ್ಕರ ಹಂಗ್ ಬಂದಿರೋದು ಅವ್ನು. ಹಂಗಾರ ಒಪ್ಕೋತೀನಿ ಮೇಡಮ್. ಕ್ಯಾರೆಕ್ಟರ್ಗೋಸ್ಕರ ಮಾಡ್ದ ಅಣ್ಣ, ಕ್ಯಾರೆಕ್ಟರ್ಗೋಸ್ಕರ ಮಾಡಿರೋದು. ಮುಂದಿನ ಸ್ಟೇಟ್ಮೆಂಟ್, ಹಾ ಗೊಬ್ಬರನ್ಗೆ ಈ ಅಲ್ಲೆಲ್ಲ ಮಾಡಂಗಿಲ್ಲ, ಹಾಗೆ ಸುಮ್ಮನೆ ನಿಂತ್ಕೊಂಡು. ಅಲ್ಲ ಬಂದ್ರು. ಗೊಬ್ಬರನ್ಗೆ ಈ ಸೀಸನ್ ಅಲ್ಲಿ ಪೇಮೆಂಟ್ ಕಮ್ಮಿ ಆಗಿರೋದ್ರಿಂದ ಕಂಟೆಂಟ್ ಕಮ್ಮಿ ಕೊಡ್ತಾ ಇದ್ದಾನೆ. ನಾನು ಯಾವತ್ತೂ ಪೇಮೆಂಟ್ ಬೆಲೆ ಕೊಟ್ಟಿಲ್ಲ, ಕೆಲ್ಸ ಮಾತ್ರ ಬೆಲೆ ಕೊಡೋದು. ಒಂದ್ ನಿಮಿಷ, ಪ್ರತಿವಾದಿ ಹೇಳಿ. ಕೆಲ್ಸಕ್ಕೆ ಬಹಳ ಬೆಲೆ ಕೊಡ್ತಾನೆ, ಒಳ್ಳೆ ಕೆಲ್ಸಕಾರ. ದುಡ್ಡಿಗೆ ಬೆಲೆ ಕೊಡಲ್ಲ, ಕೆಲ್ಸಕ್ ಮಾತ್ರ. ನಿನ್ನ ಬುಡ್ರಿ ನಿಲ್ಲಕಲ್ಲ. ಕಟ್ಟ ಕಡೆಯ ಸ್ಟೇಟ್ಮೆಂಟ್, ಗೊಬ್ಬರನಿಗಿರುವಂತ 3 ಜನ ಗರ್ಲ್ ಫ್ರೆಂಡ್ ಅಲ್ಲಿ ಯಾರನ್ನ ಮದ್ವೆ ಆಗೋದು ಅಂತ ತುಂಬಾ ಕನ್ಫ್ಯೂಷನ್ ಆಗಿದೆ. ಯಾರು 3 ಜನ? ಅಲ್ಲ, ನಿನಗೆ ಗೊತ್ತಿರೋದು ಹೌದು ಇಲ್ಲ ಅಷ್ಟೇ. ಇಲ್ಲ ಅಂದ್ರೆ ಕನ್ಫ್ಯೂಷನ್ ಆಗಿಲ್ಲ, ಕ್ಲಾರಿಟಿ ಇದೆ. ನಾನು ಯಾರನ್ನೂ ಲವ್ ಮಾಡ್ತಾ ಇಲ್ಲ. ಚಂದ್ರಪ್ಪ ಒಂದ್ ನಿಮಿಷ, ಪ್ರತಿವಾದಿ ಹೇಳು. ನಮ್ ಗೊಬ್ಬರ ಇದುವರೆಗೂ ಯಾವ ಹುಡುಗನು ಲವ್ವೇ ಮಾಡಿಲ್ಲ. ಏನ್ ಹೇಳ್ಬೇಕು ಹೇಳು, ನೀನ್ ಹೇಳ್ದಂಗೆ ನಮ್ ಗೊಬ್ಬರ ಇದುವರೆಗೂ ಯಾರನ್ನೂ ಲವ್ವೇ ಮಾಡಿಲ್ಲ. ಏನೋ ಇದೆ ಹೇಳದ್ನಲ್ಲೋ, ಇದು ಗೊತ್ತು. ಕಿರ್ಬೆಳೆಲ್ಲ ಆಟ ಆಡಿಸ್ತವನೆ, ಮಾತಾಡ್ಲಿ. ಏನ ಹಿಂಗಾಡ್ತೀವಿ, ಒಂದ್ ಬೆರಳು ಇಟ್ಕೊಂಡು ಆಟ ಆಡಿಸ್ತಾನಲ್ಲೋ. ಎಲ್ಲ ಏನೋ ಇದೆ ಅದ್ರಲ್ಲಿ. ಈ ತೋರ್ಸು, ಬೆರಳು ತೋರ್ಸು. ಈ ಬೆರಳಲ್ಲಿ ಏನೋ ಇದೆ ಆಟ. ಇವೆಲ್ಲ ಬೆರಳು ಆಟ ಆಡಿದ್ದು. ನಾನ್ ನಿನ್ ಬಗ್ಗೆನೇ ಹೇಳ್ತಾ ಇರೋದು ಕಣೋ. ಹೇಳು, ಒಳ್ಳೆ ಏನ್ ಹೇಳ್ತೀಯ? ಏನ್ ಹೇಳ್ತಾ ಇದ್ದೀನಿ ಗೊತ್ತಾ? ಇಲ್ಲೇ ನಿಂತ್ಕೊಂಡು ಹೇಳು. ನೀನು ಇದುವರೆಗೂ ಯಾವ ಹುಡುಗನು ಲವ್ ಮಾಡಿಲ್ಲ. ಸೂಪರ್, ಉಳ್ಕತ್ತು. ಏನ್ ಸತ್ತೆ ಬಂದ್ಬಿಡ್ತಕ್ಕಲ್ಲ. ನಾನ್ ಸತ್ತನೇ ಹೇಳಿದ್ದೆ ಮೇಡಮ್. ಬೆಳ್ಳ ಹೆಂಗ್ ಮುರಿತು ಗೊತ್ತಾ? ನೀನ್ ಇದುವರೆಗೆ ಯಾರನ್ನೂ ಲವ್ವೇ ಮಾಡಿಲ್ವಲ್ಲ. ವೆರಿ ಗುಡ್. ಅಷ್ಟೇನಾ? ಆದ್ರೂ ಬರೋ, ನೀವಿಬ್ಬರ ಸತ್ಯಾನ್ವೇಷಣೆಯಲ್ಲಿ ಅರ್ಥ ಆಗಿದ್ದು ಒಂದೇ, ದೇಹ ಬೇರೆ ಮನ್ಸು ಬೇರೆ. ಮೇಡಮ್, ಇದೊಂದು ವಿಷಯ ಹೇಳ್ತೀವಿ. ಅವನು ನಾನು ಬೆಳಗ್ಗೆ ಜಗಳ ಆಡ್ಬಿಟ್ಟಿರ್ತೀವಿ, ಸಂಜೆ ಹೊತ್ತು ಯಾವಾಗ ಮುಖಾಂತರನಾದ್ರು ಮಾತಾಡ್ಸ್ಬೇಕು. ಮರ ಮುಂಡದ ಮುಡದ ಅದ್ ಮಾಡದ್. ಆಕ್ಚುಲಿ ಇಲ್ಲಿರೋರು ಯಾರು ನಮ್ ಜೊತೆ ಸ್ಕಿಟ್ ಮಾಡಕ್ ಬರಕ್ಕಿಲ್ಲ ಮೇಡಮ್. ಯಾಕಪ್ಪ? ಬೇಕಾದ್ರೆ ಮಾನ್ಸೂನ್ ಕೇಳಿ ಇವ್ರೇನ್ ಕೇಳಿ ಅವರೆಲ್ಲ ಬರಲ್ಲ. ಯಾರು ಬರಲ್ಲ? ಯಾರು ಕೋರ್ಟಿಸ್ಟ್ಗಳಿದ್ರೆ ಒಂಚೂರು ಸ್ಪಾರ್ಕ್ ಆಯ್ತು, ನೀ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಆಯ್ತು, ಮುಗಿತು. ಅವ್ರು ಆಲ್ರೆಡಿ ಮೊಬೈಲ್ ತಗ ರೆಸ್ಟ್. ಯಾಕಂದ್ರೆ 3 ಅವರ್ ಬರಲ್ಲ ನಾವು ಇಬ್ರು ಜಗಳ ಆಡಿದ್ರೆ. ಏನ್ ಹೇಳ್ತಾ ಇದ್ದೀ ಅಂತ ಹೇಳು. ಮತ್ತೆ ಹೊಡೆದಾಡ್ತೀವಿ, ಅಲ್ಲಿ ಅಷ್ಟೇ ಚೆನ್ನಾಗಿದೀವಿ. ನಿಜವಾಗ್ಲೂ ಕೊಡ್ಲ ಟ್ಯಾಂಕ್ಸ್ ಕೊಡ್ಲಾ? ನಿಜವಾಗ್ಲೂ ನಿಮ್ಮ ಸ್ನೇಹ ಹಿಂಗೆ ಚಿರಕಾಲ ಕಿರುಬೆರಳಲ್ಲೇ ಇರ್ಲಿ ಅಂತ ಹೇಳ್ತಾ ನೀವಿಬ್ಬರನ್ನ ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಕ್ಕೆ ವೆರೈಟಿ ಆಗಿದ್ರು, ಮೂಟೆ ಗಟ್ಲೆ ದುಡ್ಡಂದ್ರು ಅಂತ ಅವ್ರ ಹತ್ರನೇ ಕಾರ್ ಡೀಲ್ ಮಾಡಕ್ ಹೋದ್ರೆ ಏನೇನೆಲ್ಲ ಎಡವಟ್ಟಾಗತ್ತೆ ಅನ್ನೋದು ಆ ಸ್ಕಿಟ್ ಮೂಲಕ ಹೇಳಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ತುಕಾಲಿ ಸಂತು, ಶಿವು, ಪುನೀತಾ, ಖುಷಿ ಹಾಗೂ ನಂದೀಶ್ ಆನ್ ಸ್ಟೇಜ್. ಏನ್ ಡ್ಯಾನ್ಸು, ಏನ್ ಕತೆ. ಇರ್ಲಿ ಎಕ್ಸ್ ಆಂಕರ್ ಅಂಡ್ ಪ್ರೆಸೆಂಟ್ ಆಂಕರ್. ಥ್ಯಾಂಕ್ ಯು. ದಯವಿಟ್ಟು ಕನ್ನಡದಲ್ಲಿ ಹೇಳಪ್ಪ. ಮೇಡಮ್, ಗಿಚ್ಚಿ ಗಿಲಿಗಿಲಿ ಈ ಶೋಗೆ ಹೆಂಗ್ ಬಂದೆ ಗೊತ್ತಾ ಮೇಡಮ್? 111 ದಿನ ಬಿಗ್ ಬಾಸ್ ಅಲ್ಲಿ ಸಾಧನೆ ಮಾಡಿದ್ಕೆ ಡೈರೆಕ್ಟ್ ಆಫರ್ ಗಿಚ್ಚಿ ಗಿಲಿಗಿಲಿ. ಒಳ್ಳೆ ಪೇಮೆಂಟ್ ಮೇಡಮ್. ಕರೆಕ್ಟ್. ನಿಮ್ ಸಾಧನೆ
ಏನು ಅಂತ ನಾವ್ ಹೇಳೋದ್ ಬೇಡ, ಒಬ್ರು ಸಖತ್ತಾಗಿ ಹೇಳ್ತಾರೆ ನಿಮ್ ಸಾಧನೆನ. ಯಾರು ಮೇಡಮ್? ಮಾನಸಾಗಿಂತ ಒಬ್ಳು ಇರ್ಬೇಕಾ? ಬೇಡ ಮೇಡಮ್, ಓಪನಿಂಗ್ ಅಲ್ಲೇ ಬೆಕ್ಕಟ್ಟ ಬಂದಂಗ ಅವಳು ಬೇಕಾ? ಮೇಡಮ್ ಒಳ್ಳೆ ಪೇಮೆಂಟ್ ಇತ್ತು ಮೇಡಮ್, ಆದ್ರೆ ಇಲ್ಲಿ ಇದಾರಲ್ಲ ಮೇಡಮ್ ಕಲಾವಿದರು, ಇವರೆಲ್ಲ ನನ್ನ ಆಯಿ ಪೂಜೆಲಿ ನಿಮ್ಮೆಣ್ಣು ತುಳಿತಾರಲ್ಲ ಹಂಗ್ ತುಳಿದಾಕ್ಬಿಟ್ರು ಮೇಡಮ್. ಮೇಡಮ್ ಯಾವ ಸ್ಕಿಟ್ಟು ಯಾವ ಡೈಲಾಗ್ ಹೇಳಿ ನಿನ್ ಬ್ಯಾಗ್ ಆಗುತ್ತೆ, ನೀನ್ ಕಾಮಿಡಿ ಮಾಡಕ್ ಬರಲ್ಲ, ನೀನ್ ಬಕೆಟ್ಟು ಅಂತ ಹೇಳಿ ನಾನು ತುಳಿದ್ಬಿಟ್ರು ಮೇಡಮ್. ಅದಕ್ಕೆ ಅವ್ನು ಡಿಸೈಡ್ ಮಾಡಿದೆ, ಈ ಗಿಚ್ಚಿ ಗಿಲಿಗಿಲಿ ಅನ್ನೋ ಸಂಬಂಧನೇ ಬೇಡ, ಅದಕ್ಕೆ ಡೈರೆಕ್ಟ್ ಕಾರ್ ಶೋರೂಮ್ ಸೇರ್ಕೊಂಡಿದ್ದೀನಿ ಮೇಡಮ್. ಒಂದ್ ಕಾರ್ ಸೇಲ್ ಮಾಡಿದ್ರೆ ಸಾಕು 10,000-15,000 ಇನ್ಸೆಂಟಿವ್, 3 ಕಾರ್ ಸೇಲ್ ಮಾಡಿದ್ರೆ 45,000, ಬೆಳಗಿಂದ ಸಂಜೆವರೆಗೂ ಮಾಡಿದ್ರೆ ಬರೀ 25,000. ಯಾರಿಗ್ ಬೇಕು ಮೇಡಮ್? ಮೇಡಮ್ ಈ ಲ್ಯಾಕ್ ಮುಂಜೆ ಇದಾರಲ್ಲ ಬಿಗ್ ಬಾಸ್ ವಿನ್ನರ್, ಹೇಳಿ. ಪಾಪ ಅವ್ರಿಗೊಂದು ಹೊಸ ಕಾರ್ ಸಜೆಸ್ಟ್ ಮಾಡಿದೆ. ಅವ್ನು ಬಾಮ ಇದ ಏನೇ ಹೇಳ್ತಾ ಇದೆಯಾ, ನಂಗೆ ಹೊಸ ಕಾರೆಲ್ಲ ಇಷ್ಟ ಆಗಲ್ಲ ಕಣೋ, ಯಾವ್ದಾರು ಒಂದು ಸೆಕೆಂಡ್ ಹ್ಯಾಂಡ್ ಕೊಡು ಅಂತ. ಪಾಪ ಅವ್ನು ಟೇಸ್ಟು ಮೇಡಮ್, ಏನ್ ಮಾಡಕ್ಕಾಗುತ್ತೆ, ಅವ್ರವ್ರ ಯೋಗ್ಯತೆಗೆ ಏನೇನ್ ಬೇಕೋ ಅದನ್ನ ತಗೋತಾರೆ. ಇರ್ಲಿ ನಮ್ಗೆ ಯಾಕೆ ಬೇಕು ಹೇಳಿ? ಇರ್ಲಿ ಮಂಜಾ, ಇರ್ಲಿ 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 ಮಾತಾಡೋದ್ ಬೇಡ. ಅಲ್ಲ, ಇರ್ಲಿ ಇರ್ಲಿ. ಅಪ್ಪ ನೀನ್ ತಗೊಂಡಿದ್ದೀರ ಸೆಕೆಂಡ್ ಹ್ಯಾಂಡ್ ಕಾರ್, ಅದು ಕೇಳಿದೆ ಅಷ್ಟೇನೆ, ಬೇರೆ ಸೆಕೆಂಡ್ ಹ್ಯಾಂಡ್ ಅಲ್ಲ, ಆರಾಮಾಗಿರ್. ನನ್ನ ದುಡ್ಡಲ್ಲಿ ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೀನಿ, ಬೇರೆ ದುಡ್ಡಲ್ಲಿ ಫಸ್ಟ್ ಹ್ಯಾಂಡ್ ತಗೊಂಡಿಲ್ಲ ಸರ್ ನಾನು. ಇರ್ಲಿ ಇರ್ಲಿ ಇಲ್ಲೇ ಎಲ್ಲ ಒಂದು ಡೈಲಾಗ್ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರೋದು ಹೇಳ್ಬಿಟ್ಟಿದ್ದೀನಪ್ಪ, ವೈಯಕ್ತಿಕವಾಗಿ ತಗೊಂಬೇಡಿ, ಯಾರು ಮನ್ಸು ಹಚ್ಕೊಳ್ಬೇಡಿ. ಸರ್ ಮೇಡಮ್ ದಯವಿಟ್ಟು ನನ್ನ ಶೋರೂಮಿಗೆ ಬನ್ನಿ, ಹೊಸ ಲ್ಯಾಂಬೋರ್ಗಿನಿ ಕಾರ್ ಬಂದಿದೆ, ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ ಮೇಡಮ್ ಬನ್ನಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಏನಂತೆ? ನಮಸ್ಕಾರ ಮಾಡು. ನಮಸ್ಕಾರ. ನಮಸ್ಕಾರ ಸರ್ ಇವಳು ನನ್ನ ಹೆಂಡತಿ ಸರ್, ಅವಳ ಹೆಂಡತಿ ಮಗಳು ಸರ್, ಅವ್ರಮ್ಮನ ಗಂಡ ಸರ್ ನಾನು. ಸರ್ ನಮ್ಮ ಅಪ್ಪನ ಮಗ ಸರ್ ನಾನು, ನಮ್ಮ ತಾತನ ಮೊಮ್ಮಗ ಸರ್ ನಾನು. ಏನ್ ತಾಲೂಕ್ ಆಫೀಸರ್ ರೇಷನ್ ಕಾರ್ಡ್ಗೆ ಹೆಸರು ಬರ್ಸಕ್ ಬಂದಿದ್ದೀರಾ? ಅಯ್ಯ ನಿನ್ನ ಯಾರ ನೀವು? ಸರ್ ನಮಗೆ ಅರ್ಜೆಂಟ್ ಇಲ್ಲಿ ಒಂದು ಕಾರ್ ಬೇಕಿತ್ತು ಸರ್. ಯಾಕ್ರೆ ನಗ್ತಿದ್ದೀರಾ? ಮುಂದಿನ ವಾರ ರಾಮನಾಥ್ಪುರ ಜಾತ್ರೆಯಲ್ಲಿ ಹಿಂದ್ಗಡೆಯಿಂದ ಎಳೆದು ಮುಂದ್ಗಡೆ ಕೂಡ ಕಾರ್ ಸಿಗುತ್ತೆ, ಅದನ್ನ ತಗೊಂಡೋಗೋ ಸುಟ್ಟಾಯ್ತದೆ. ಏನೋ ಮಾತಾಡ್ತಿದ್ಯಾ ನೀನು? ಬರ ಇಲ್ಲಿ, ಈ ಕಾರ್ ಬೆಲೆ ಎಷ್ಟು? ಆ ಕಾರ್ ಬೆಲೆ ಎಷ್ಟು ಕೇಳಿದ್ರೆ ನಿನ್ನ ಹೆಂಡತಿ ಮಕ್ಕಳೆಲ್ಲ ಒಟ್ಟಿಗೆ ಸತ್ತೋಗ್ಬಿಡ್ತೀರಿ. ಏನಂತೆ? ಅವ್ನ ಹೆಂಡತಿ ವಿಷ ಕೂಡ ಸತ್ತೋಗ್ಬಿಡ್ತಂತೆ. ನಾನು ಹೆಂಡತಿ ಸತ್ತಿಲ್ಲ ಕಣೋ, ಈ ಕಾರ್ ಬೆಲೆ 95 ಲಕ್ಷ. ಲೇ ಕಂದ, ಲಕ್ಷ ಅನ್ನೋ ಪದನ್ ಯಾವತ್ತಾದ್ರೂ ಕಿವಿಲ್ ಕೇಳಿದ್ಯಾ ಕಂದ? ಇದ್ರಲ್ಲಿ 60 ಲಕ್ಷ ಇದೆ. 60 ಲಕ್ಷನಾ? ಲೇ ಇವಳೆ ಹಾಲ್ ಪ್ಯಾಕೆಟ್ ತರಕ್ಕೆ ದುಡ್ಡು ಕೊಟ್ಟಿದ್ನಲ್ಲ, ಆ ಚೇಂಜ್ ಕೊಡು. ಹಾಲ್ ಪ್ಯಾಕೆಟ್ ತರಕ್ಕೆ 20 ರೂಪಾಯಿ ಕೊಟ್ಟಿದಾರ, ಅದ್ ಕೇಳ್ತಾ ಇದ್ದೀರಾ? ಮುನ್ನಿರಯ್ಯ, ಹಾಲ್ ಪ್ಯಾಕೆಟ್ ತರಕ್ಕೆ ನಂಗೆ 35 ಲಕ್ಷ ಕೊಟ್ಟಿದ್ರು, ಅದನ್ನ ಕೊಡಕ್ ಹೇಳ್ತಿದ್ದ. ಹಾಲ್ ಪ್ಯಾಕೆಟ್ ತರಕ್ 35 ಲಕ್ಷನಾ? ಹಾಲ್ ನಾವು ಎಲ್ಲಿಂದ ತರ್ತೀವಿ ಅನ್ಕೊಂಡಿದ್ಯಾ? ಎಲ್ಲಿಂದ? ಅಮೆರಿಕಕ್ಕೆ ಹೋಗಿ ಬಂದನಲ್ಲ, ಅವನೊಂದು ಹಸು ಸಾಕಿದ್ದಾನೆ, ಅವ್ನು ಹಿಂಡಿ ಕೊಡ್ತಾನೆ ತರ್ಬೇಕು, 35 ಲಕ್ಷ ಆಗುತ್ತೆ. ಡೈಲಿ ಬರಕ್ ಹಿಂಡಿದ ಹಾಲ್ ಕುಡಿತಾ 95 ಲಕ್ಷ ಆಗಿದೆ, ಪಿಕ್ತಾನೆ ಕೊಟ್ಬಿಡಿ. ನಿಮ್ಗೋಸ್ಕರ 90 ಲಕ್ಷ ಸರ್. ಎತ್ಕೊಳ್ಳಿ ದುಡ್ಡು, ಎತ್ಕೊಳ್ಳಿ. 90 ಲಕ್ಷ ಹೇಳ್ತಾವನಲ್ಲ ಇವನು. ಸರ್ 85 ಲಕ್ಷ ಸರ್. ಬೇಡ ಕಣ, 85 ಲಕ್ಷ ಹೇಳ್ತಾನೆ. ಶೋರೂಮ್ ಬೇಡ, ಏನು ಬೇಡ. 70 ಲಕ್ಷ ಸರ್. 1 ಕೋಟಿ ಫಿಕ್ಸು. 1 ಕೋಟಿ ಮೇಲೆ 1 ರೂಪಾಯಿ ಕೊಡಲ್ಲ ನಾನು. ಕಮ್ಮಿ ಕೊಡ್ತೀನಿ ಅಂದ್ರೆ ಜಾಸ್ತಿ ಕೊಡ್ತೀನಿ ಅಂತವ್ರಲ್ಲ ಸರ್. ಯಾರು ಕೊಟ್ಟು ಯಾರಿಗಿಲ್ಲ? ಅಲೋ ಕೊಡ್ತೀನಿ ಕಣಲ್ಲ, 4 ಗಂಟೆಗೆ ಕೊಟ್ಬಿಡ್ತೀನಿ. ಏನ್ ಮದುವೆ ನಿಂತೋಗ್ಬಿಡ್ತಾ ನಿಂದು? ಕೊಡ್ತೀನಪ್ಪ, ಇಲ್ಲೇ ಇದೀನಿ, ಶೋರೂಮ್ ಬಂದಿನಿ, ಕೊಡ್ತೀನಿ. ಇರೋ 1 ನಿಮಿಷ. ಯಾರು? ಅವನ್ನ ಹೋಗೋ ಬರುವಂತಿದ್ರಿ. 10ನೇ ಕ್ಲಾಸ್ ವರ್ಗಿಲ್ಲ ಬೆಂಗಳೂರಲ್ಲಿ ಓದಿದ್ ನಾವು. ಅವನಿಗೆ ಕನ್ನಡ ಬರುತ್ತೆ? ಕನ್ನಡ ಬರುತ್ತೆ ಅವನಿಗೆ. ಏನಂತೆ? ಅವನ್ ಮಗನ್ ಮದ್ವೆ ಅಂತೆ, ಸಾಲ ಕೊಡೋ ಅಂತಿದ್ದಾನೆ. ಆ ರೇಷ್ಮೆ ಸೀರೆ ಇದೆಯಲ್ಲ, ಸೊಸೆಗೆ ಗಿಫ್ಟ್ ಮಾಡ್ಬಿಡು, ಹಂಗೆ ಬ್ಯೂರಲ್ಲಿರೋ ದುಡ್ಡನ್ನ ಡೆನ್ಸೋ ಮಾಡ್ಬಿಡು. ನಿಮ್ ಮಗನ್ ಮದ್ವೆಗೆ ಇವ್ರ ಹತ್ರ ಸಾಲನ ಕ್ಯಾಶ್ ನ ಡೋನ್ಸೋ ಮಾಡ್ತಾವ್ರ. ಹಲೋ, ಅಯ್ಯೋ ಇರಪ್ಪ, ಅವ್ನ್ ಕೆಲಸ ಮಾಡು, ಆ 2 ರೆಕ್ಕೆನ ಕಟ್ ಮಾಡ್ಬಿಟ್ಟು ಮನಿ ಒಳಗೆ ಸೇರಿಸ್ಬಿಡು, ಹೇಳ್ತೀನಿ. ಅಯ್ಯೋ ಹೋಲ್ಸೇಲ್ 200 ರೂಪಾಯಿ ಕೆಜಿ ಸಾಂಬಾರ್ ಪೀಸ್ ಹೊಡೆದ್ಬಿಡ್ತಾರೆ. ನಿಮಿಷ, ಏನ್ ಬಗ್ಗೆ ಮಾತಾಡ್ತಿದ್ಯಾ? ಫಾರಂ ಕೋಳಿ ಬಗ್ಗೆ. ಫಾರಂ ಕೋಳಿ ಅಲ್ಲ ಕಣಲೆ, ಮತ್ತೆ ಏರೋಪ್ಲೇನ್ ತರಿಸಿದ್ದೀನಿ, ಪಾರ್ಕಿಂಗ್ ಮಾಡಕ್ ಜಾಗ ಇಲ್ಲ, ಅದಕ್ಕೆ ರೆಕ್ಕೆ ಕಟ್ ಮಾಡ್ಬಿಟ್ಟು ಒಳಗೆ ಇಡ್ತಿದ್ದೀನಿ. ರೀ, ಇದೆಲ್ಲ ಬಿಟ್ಟು ಹಾಕಿ ನಮ್ ಕಾರ್ ತೋರಿಸಿ ಫಸ್ಟ್. ಹೌದಾ ಸರ್? ಇಲ್ಲಿ ನೋಡಿ ಸರ್, ಇದೇ ನಿಮ್ ಕಾರು, ಹೆಂಗಿದೆ ಸರ್? ವಾವ್, ವಾಟ್ ಎ ಬ್ಯೂಟಿಫುಲ್ ಕಾರ್. ಸಕ್ಕದಾಗಿದೆ ಕಣ್ರಿ. ಇವರು ಚೆನ್ನಾಗಿಲ್ಲ, ನಂಗೆ ಕಲರ್ ಇಷ್ಟ ಆಗಿಲ್ಲ. ಲೇ, ನಿನ್ ಕಲರ್ ನನ್ಗೇನ್ ಇಷ್ಟ ಆಗಿತ್ತ? ತಾಳಿ ಕಟ್ಟುವಾಗ ಹೋಗ್ತಾ ಹೋಗ್ತಾ ತಾನೇ ಇಷ್ಟ ಆಗಿತ್ತು. ಸರ್ ಅವ್ರ ಮಾತೇನ್ ಕೇಳ್ಬೇಡಿ,
ಪ್ಯಾಕ್ ಮಾಡಿ ಸರ್. ಪ್ಯಾಕ್ ಮಾಡಕ್ಕಾದ್ರೆ ರೇಷನ್ ಕಾರು ಡೆಲಿವರಿ ಕೊಡ್ಬೇಕು. ಆಯ್ತು ಸರ್, ಡೆಲಿವರಿ ಮಾಡ್ಸಿ ಸರ್. ರಾಹುಲ ಡೆಲಿವರಿ ಮಾಡ. ಸ್ಕ್ರಾಚ್ ಮಾಡ್ಬಿಟ್ರಲ್ಲ ಸರ್ ಮೇಡಮ್. ಯಾಕೆ ಸ್ಕ್ರಾಚ್ ಮಾಡ್ತೀವಿ? ಹೊಸ ಕಾರ್ ಚೂರ್ ಹಠ ಅವಳಿಗೆ. ಏನೋ ಸ್ಕ್ರಾಚ್ ಮಾಡಿದಾಳೆ. ಬೆಂಗಳೂರಲ್ಲಿ ಸ್ಕ್ರಾಚ್ ಆಗಲ್ವಾ ಕಾರು? ಹೊರಗಡೆ ರೆಡಿ ಮಾಡಿಸ್ಕೊತೀನಿ, ಡೆಲಿವರಿ ಕೊಡಿ ಸರ್. ರಾಹುಲ ಡೆಲಿವರಿ ಮಾಡ. ಸರ್ ಈ ಅಮ್ಮ ಏನ್ ಸರ್ ಪರಂಗಿ ಹಣ್ಣು ಕರೆದಂಗೆ ಕರಿತಾವಳಲ್ಲ ಸರ್. ಹೊಸ ಕಾರ್ ಕಡೆದು ಅಮ್ಮ ಹಠ ಅಂದ್ರೆ ಹಠ ಸರ್. ಪರವಾಗಿಲ್ಲ, ಅದನ್ನ ಡೆಲಿವರಿ ಕೊಡಿ ಸರ್. ಹೋಗ್ಲಿ. ಓಕೆ ರಾಹುಲ ಬೇಗ ಡೆಲಿವರಿ ಕೊಡು. ಸರ್ ಇದೇನ್ ಸರ್ ಬಾರಮ್ಮ ಕುಂಟೆ ಪಿಲ್ಲೆ ಅಂತ ಏನಾದ್ರು ಹೇಳು. ನಿಮ್ಮಮ್ಮ ಬಾದಾಮಿನ ಕುಟ್ಟಿ ಪುಡಿ ಮಾಡ್ದಂಗ್ ಮಾಡ್ತಾವಳೆ ಕುಂಟೆ ಪಿಲ್ಲೆ ಅಂತೆ. ಸರ್ ಏನ್ ಮಾಡೋದು ಸರ್? ಏನೇ ಕಾರ್ಯ ಹೊಡೆದಾಕ್ಬಿಟ್ಟಲೆ ಸರ್. ಆಗಿದ್ದಾಯ್ತು, ಪ್ಯಾಕ್ ಮಾಡ್ಬಿಡ್ಲ ಸರ್? ಬೇಡ, ಇನ್ನೆಲ್ಲರೂ ಗುಜ್ರಿಗೆ ಹಾಕ್ಬಿಟ್ಟು ಇನ್ನೊಂದು ಕಾರ್ ಕೊಡ್ಬಾ. ಸರ್ ಈ ಕಿತ್ತೋಗಿರೋ ಕಾರ್ ಯಾವ ನನ್ನ ಮಗ ತಗೋತಾನೆ ಸರ್? ಎತ್ಕೊಳ್ಳೋ ದುಡ್ಡು ಎತ್ಕೊಳ್ಳಿ ಹೇಳ್ತೀನಿ. ಪ್ಲೀಸ್ ಸರ್ ಪ್ಲೀಸ್ ಇನ್ನೊಂದು ಕಾರ್ ಕೊಡ್ರಿ. ಈ ಕಾರ್ ಕೊಡಿ ಸರ್, ಈ ಕಾರ್. ವಾವ್ ದಿಸ್ ಇಸ್ ಬ್ಯೂಟಿಫುಲ್. ನಂಗೆ ಇದೇ ಕಾರ್ ಬೇಕು. ನಿಮ್ಗೆ ಇಷ್ಟ ಆಯ್ತಾ ಈ ಕಾರು? ತುಂಬಾ. ಅದು ನಂಗೆ ಒಂದ್ ಚೂರು ಇಷ್ಟ ಆಗ್ತಿಲ್ವಲ್ಲ ಕಾರ್ ಇದು. ಅಯ್ಯೋ ಅಯ್ಯೋ ನಿನ್ನ ಅವಲಕ್ಕಿ ಪವಲಕ್ಕಿ ನಿಮ್ಮ ಅಮ್ಮನ ಕುಂಟೆ ಪಿಲ್ಲೆ ಸಿಕ್ಕಾಕ. ನಮ್ಮ ಓನರ್ ಹೊರಗಡೆ ನಿಲ್ಸಿದ್ರೆ ರಾಹುಲ ಬಿಸ್ಲಾಗುತ್ತೆ ಒಳಗೆ ನಿಲ್ಸು ಅನ್ನೋರು. ಈಗ ಪುಡಿ ಆಗೈತೆ ನನ್ನ ಜೀವನ. ಏನು ಮೇಡಮ್ ಬೇಜಾರ್ ಮಾಡ್ಕೊಬೇಡಿ. ಈ ಕಾರನ್ನು ಆ ಕಾರನ್ನು ಒಟ್ಟಿಗೆ ಪ್ಯಾಕ್ ಮಾಡ್ಬಿಡ್ಲಾ? ತಗೊಂಡೋಗಿ ಮೋರಿಗೆ ಹಾಕಿ. ಮೇಡಮ್ ಇವ್ 2 ಕಾರ್ ಸ್ಕ್ರಾಚ್ ಆಗೋ ಬೇರೆ ಯಾರು ತಗೋತಾರೆ? ಮಾತಾಡ್ತಾವ ನಾವು. ದುಡ್ಡು ಎತ್ಕೊಳ್ಳಿ, ಹೋಗ ನಡಿಯ. ಸರ್ 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 ಕೊಡ್ತಿಲ್ಲ ಇವಾಗ. ಸರ್ ಇಲ್ಲೊಂದು ಕಾರ್ ಇದೆ ನೋಡಿ ಸರ್, ಇಲ್ಲೊಂದು ಕಾರ್ ಸರ್ ನೋಡಿ ಸರ್. ಇದು ಸೂಪರ್ ರೆಡ್ ಕಲರ್. ನಿಂಗೆ ಇಷ್ಟ ಆಯ್ತಾ ಕಾರ್ ಇದು? ತುಂಬಾ. ಜಗಳ ಎಲ್ಲ ಮಾಡೋದು ಬೇಡ. ಇಲ್ಲ. ತಗೊಂಡು ಹೋಗ್ತಿರ್ನ ಹೋಗೋಣ. ಸರ್. ಡೆಲಿವರಿ ಕೊಡಿ ಸರ್. ಸರ್ ಸರ್ ನಿಮ್ ದಮ್ಮ ಅಂತೀನಿ ಆ ಕಾರ್ ಸ್ಕ್ರಾಚ್ ಮಾಡ್ದಂಗೆ ಇದನ್ನ ಮಾತ್ರ ಮಾಡಬೇಡಿ ಸರ್. ಆಯ್ತು ಕೊಡ್ರಿ, ಅದನ್ನ ಪ್ಯಾಕ್ ಮಾಡೋಣ. ರಾಹುಲ ಬೇಗ ಪ್ಯಾಕ್ ಮಾಡು. ಕಾರ್ ಬೇಲ್ ಹಾಕಮ್ಮ. ಕೆಲ್ ಹೊಡೆದಿದ್ ಮಿಸ್. ಹಾಕ್ಬೇಕಾಗಿತ್ತು. ಅದು ಕರೆಕ್ಟ್. ಯಾಕೆ ಪುಟ್ಟ ಸ್ಕಿಟ್ ಅಲ್ಲಿ 3 ಡೈಲಾಗ್ ಕೊಟ್ಟಿದ್ರಂತ ಸಿಟ್ ಬಂದ್ಬಿಟ್ಟು ಕಾರ್ ಹೊಡೆದ್ಬಿಟ್ಟ? ಸರ್ ಆಗಿದ್ದಾಯ್ತು. ಆ 3 ಕಾರ್ನು ಪ್ಯಾಕ್ ಮಾಡಿ ಕೊಟ್ಬಿಡ್ಲಾ ಸರ್? ಯಾವ್ದಾದ್ರು ದೊಡ್ಡ ಗುಜರಿಗೆ ಹಾಕ್ಬಿಟ್ಟು ಇನ್ನೊಂದು ಕಾರ್ ಕೊಟ್ಬಿಡಿ ನಮ್ಗೆ. ಸರ್ ಈಗ ಹೊಡೆದಾಕಿದ್ರಲ್ಲ ಜೀವನ ಹೆಂಗೆ? ಎತ್ಕೊಳ್ಳಿ, ದುಡ್ಡು ಎತ್ಕೊಳ್ಳಿ ನಡ್ತೀರಿ. ಇನ್ನೊಂದು ಶೋರೂಮ್ ಹೋಗೋಣ. ಎತ್ಕೋ ದುಡ್ಡು. ಶಿವರ್ LED ಸ್ಕ್ರೀನ್ ಮೇಲೆ ಒಂದು ಕಾರ್ ಇದೆ ನೋಡಿ. ಇಲ್ಲೊಂದು ಕಾರ್ ಇದೆ ಕಡೆ ನೋಡಿ. ಇದು ಹೊಡೆದಾಕಿದ್ರೆ ಕಂಪ್ಲೀಟ್ 4 ಜನ ಸಂಬಳ ಈ ಕಾರ್ಗೆ ಕಟ್ಟಬೇಕಾಗುತ್ತೆ. ತಗ ಕಲ್ತು ಚೆನ್ನಾಗಿದೆ ಕಡೆ ಕಾರು. ಅಯ್ಯೋ ನಿಮ್ ಬಾಯಿ ಮನೆಗೆ ಹೋಗ ಡಾಕ್ಟರ್ ಮ್ಯೂಸಿಕ್ ಹಾಕ್ರು. ಅಪ್ಪ ಸಾವುದನ್ ತೇಜ ಯಾಕಪ್ಪ ಆ ಗರ್ಭ ಶ್ರೀಮಂತರಿಗೆ ಹೊಡಿತಾ ಇದೀಯಾ? ಯಾವ ಗರ್ಭ? ಆ ಗರ್ಭ ಗರ್ಭನೂ ಇಲ್ಲ, 7 ಗರ್ಭನೂ ಇಲ್ಲ ನೋಡಿ. ಅವರು ನಮ್ಮ ಆಸ್ಪತ್ರೆಯಿಂದ ತಪ್ಸ್ಕೊಂಡ್ರ ಪೇಷಂಟ್ ಕಂಡ್ರಿ. ಸರ್ ಮತ್ ದುಡ್ಡೆಲ್ಲ ಕೊಟ್ಟವ್ರಲ್ಲ ಸರ್. ಈ ದುಡ್ಡ ಇದು ಚಿಲ್ಡ್ರನ್ಸ್ ಬ್ಯಾಂಕ್ ಅಲ್ಲಿರೋ ದುಡ್ಡ್ರಿ. ಗಾಂಧಿ ತಾತನ್ ಜಾಗದಲ್ಲಿ ಸಲ್ಮಾನ್ ಖಾನ್ ಫೋಟೋ ಐತಲ್ಲೋ. ಅಯ್ಯಯ್ಯೋ ಯಾಮಾರ್ಬಿಟ್ನಲ್ಲೋ. ಆ ಸಾಧು ಸರ್ ಹೊಸ ಕಾರ್ ತಗೊಂಡಿದ್ರಂತೆ. ಆ ಕೋಮಲ್ ಸರ್ ತಗೊಂಡಿದ್ರಂತೆ. ಒಂದ್ ಕಮ್ಮಿ ದುಡ್ಡು ಕಾರ್ ತಗೊಂಡ್ಬಂದ್ಬಿಡೋಣ. 1 ನಿಮಿಷ. ಸರ್ ಬೇಡ ಸರ್, ಯಾವ ತರ ಕಾರ್ ಶೋರೂಮು, ಯಾವ ತರ ಜನವು? ನೀ ಕರೆಕ್ಟ್ ಆಗಿ ಹೇಳೋ. ನೀನು ಡಾಕ್ಟ್ರ ನಾಯಿ ಹಿಡಿಯವ್? ನಾನು ರೀಸೆಂಟ್ ಆಗಿ ನಮ್ಮ ಮನೆ ಹತ್ರ ಬೀದಿನ ಹಿಡಿಯಕ್ಕೆ ಇಬ್ರು ಬಂದಿದ್ರು. ಸೇಮ್ ಒಂಥರನೇ ಇದ್ರು. ಬಂದಿದ್ರೆ ಐ ಅಂತ ಹಂಗೆ ಇತ್ತು. ಅದಕ್ಕೋಸ್ಕರ ಕೇಳಿದೆ. ಬಟ್ ಎನಿವೆ ಈ ಒಂದು ಹುಚ್ಚರು ಸಂತೆ
ಹೇಗಿತ್ತು ಕೋಮಲ್ ಸರ್? ಹಂಗೋ ಹಿಂಗೋ ಹೆಂಗೋ ಇದ್ದೇ ಹೆಂಗೆಂಗೋ ಆಗೋದಲ್ಲೋ ತುಕಾಲಿ. ಚೆನ್ನಾಗಿತ್ತು. ನಮ್ಮ ಶಿವೂರ್ ಹೆಂಗೆ ಅಂತಂದ್ರೆ ಅವರೊಂದು ಈ ಕಾಮಿಡಿ ಅನ್ನೋದು ಒಂದು ಹೆವಿ ಟ್ರಕ್ ಗಾಡಿಗಳಿದ್ದಂಗೆ. ಅದನ್ನು ಅವ್ರಿಗೆ ಇವರು ನಮ್ಮ ತುಕಾಲಿಯರು ಅವಾಗವಾಗ ಪ್ರೀತಿಯಿಂದ ಏನಾದ್ರು ಸೈಡ್ ಕೇಳಿದ್ರೆ ಸೈಕಲ್ಗೂ ದಾರಿ ಕೊಟ್ಬಿಡ್ತಾರೆ ಅವರು. ಸ್ವಲ್ಪ ಏನಾದ್ರು ಅವ್ರಿಗೆ ಚಮಕ್ ಹೋದ್ರೆ ಅವ್ರು ರೇಂಜ್ ರೋವರಲ್ಲಿ ಬಂದರೂ ಸೈಡ್ ಕೊಡಲ್ಲ. ಆ ಥರ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು ಶಿವವ್ರು ಇವತ್ತು. ಚೆನ್ನಾಗಿತ್ತು. ಖುಷಿಯವ್ರಿಗೆ ಗುರಿನೇ ಇಲ್ಲ, ಅಷ್ಟೊಂದು ದಡಿ ಕಲ್ ಕೊಟ್ಟವ್ರೆ. ಕಾರ್ ಮೇಲೆ ಎತ್ತಾಕ್ತಿ ಎಲ್ಲೆಲ್ಲೋ ಎತ್ತಾಕ್ತಾ ಇದ್ರಿ. ಇಲ್ಲ, ಅದು ಕೈಯಲ್ಲಿ ಬೋಟಿ ಸಿಕ್ಕಾಕೊಂಡಿತ್ತು, ಮಿಸ್ ಆಯ್ತು ಅಷ್ಟೇ. ಓಕೆ, ನೆಕ್ಸ್ಟ್ ಟೈಮ್ ಗುರಿ ಇಟ್ಟು ಹೊಡೀರಿ. ಮೇಡಮ್ ಪುನೀತಾ ಮೇಡಮ್, ನಿಮ್ಮ ಒಂದು ರವೆ ಉಂಡೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಫೈನಲ್ ಆಗಿ ಡಾಕ್ಟರ್ ಗುಲಾಟಿ ತರ ಬಂದ ನಮ್ಮ ನಂದೀಶ್ ಅವರು, ಹೌದು, ನಿಮ್ಮದೇ ಆದಂತ ಒಂದು ಟೈಮಿಂಗ್ ಅಲ್ಲಿ ಎಲ್ಲರೂ ಕಂಟ್ರೋಲ್ ಮಾಡಿದ್ರಿ. ಚೆನ್ನಾಗಿತ್ತು. ಓವರ್ ಆಲ್ ಐ ಎಂಜಾಯ್ಡ್ ದ ಪರ್ಫಾರ್ಮೆನ್ಸ್. ವೆರಿ ನೈಸ್, ಥ್ಯಾಂಕ್ ಯು. ಎಸ್ ಸಾಧು ಸರ್, ಕ್ಯಾರೆಕ್ಟರ್ ವೈಸ್ ಎಲ್ಲರೂ ತುಂಬಾ ಚೆನ್ನಾಗಿದೆ. ತುಕಾಲಿ ನೀವು ಚೆನ್ನಾಗಿ ಮಾಡಿದ್ರಿ. ಇವತ್ತು ಒಂದು ಹೊಸ ತರದ ಒಂದು ಪ್ರಯತ್ನ. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಎಸ್ ಶ್ರುತಿ ಮೇಡಮ್, ಎಲ್ರು ಹೇಳ್ತಾರಲ್ವಾ, ಒಂದ್ ಪುಸ್ತಕದ ಒಳಗಡೆ ಇರುವ ಜ್ಞಾನವನ್ನ ಅದರ ಮುಖಪುಟ ನೋಡಿ ಅಳಿಬಾರ್ದಂತೆ, ಹಾಗೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಥವಾ ಶ್ರೀಮಂತಿಕೆಯನ್ನ ಅವನ್ ಹಾಕಿರೋ ಬಟ್ಟೆ ನೋಡಿ ಅಳಿಬಾರ್ದಂತೆ. ಆ ತರ ಇತ್ತು ಈ ಸ್ಕಿಟ್ಟು. ಒಂಥರ ನಾವ್ ಅನ್ಕೊಳ್ತೀವಲ್ಲ ಇವನ್ ತುಂಬಾ ಬಡವ ಅಂತ, ಆದ್ರೆ ಶ್ರೀಮಂತಿಕೆ ಅನ್ನೋದು ಕೇವಲ ದುಡ್ಡಿಗೆ ಮಾತ್ರ ಅಲ್ಲ, ಅವನ ಯೋಗ್ಯತೆಯಲ್ಲೂ ಕೂಡ ಶ್ರೀಮಂತಿಕೆ ಇರಬೇಕು. ನೀವು ಹಳ್ಳಿಯವರು ಬಡವರು ಅನ್ನೋ ಕಾರಣಕ್ಕೋಸ್ಕರ ಆ ಮಾತು ಹೇಳಿದೆ. ಈ ಥರ ತುಂಬಾ ವಿಚಾರಗಳನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಆದ್ರೆ ಈ ತರ 3 ಜನ ಹುಚ್ಚರನ್ನ ನಾನು ನೋಡಿರ್ಲಿಲ್ಲ. ಶಿವು ಚಿಕ್ಕ ಪಾತ್ರ ಆದ್ರೂ ಕೂಡ ಎಲ್ರು ತುಂಬಾ ತಿರುಗಿ ನೋಡೋ ಹಾಗೆ, ಜ್ಞಾಪಕ ಇಟ್ಕೊಳ್ಳೋ ಹಾಗೆ ಅಥವಾ ಕಲಿಯೋ ಹಾಗೆ ಮಾಡ್ತಿರಲ್ಲ ಶಿವು. ನಿಮ್ಮ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್. ನಾನು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀನಿ ನಿಮ್ನ ಪ್ರತಿ ಒಂದು ಎಂಟ್ರಿಗೆ. ಈ ವಾರ ನೀವೇನ್ ಹೊಸ ಪ್ರಯತ್ನ ಮಾಡ್ತಾ ಇರ್ತೀರಾ ಅಂತ. ನಿಜವಾಗ್ಲೂ ಈ 3 ಸೀಸನ್ ಅಲ್ಲಿ ಶಿವು ಅವರು ಬಂದಿರುವಂತ ಪ್ರತಿ ಒಂದು ಎಂಟ್ರಿಗಳು, ಪ್ರತಿ ಒಂದು ಆಕ್ಟಿಂಗ್ಗಳು ಎಲ್ಲ ನೋಡ್ಬಿಟ್ರೆ ಬಹುಶಃ ಅದೊಂದು ಕಲಿಕೆಯ ಶಾಲೆ ತರ ಇದೆ ಅಂತ ನಾನು ಹೇಳ್ತೀನಿ. ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಅಷ್ಟು ಖುಷಿ ಆಗುತ್ತೆ ಶಿವು ನಿಮ್ ನೋಡಿದ್ರೆ. ಆಲ್ ದ ಬೆಸ್ಟ್. ನಿಮ್ ಜರ್ನಿ ಹೀಗೆ ಸಾಗ್ತಾ ಇರ್ಲಿ, ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ತುಕಾಲಿ ಅವ್ರದ್ದು ನಿಮ್ದು ವಿಶೇಷವಾದಂತ ಒಂದು ವಾಯ್ಸ್ ಇದೆಯಲ್ಲ, ನನಗೆ ತುಂಬಾ ಇಷ್ಟ. ಪ್ರತಿಯೊಬ್ಬ ಕಲಾವಿದರಿಗೆ ಅಂದ್ರೆ ಕಾಮಿಡಿಯನ್ಸ್ ಗಳಿಗೆ ವಿಶೇಷವಾಗಿ ಅವ್ರ ವಾಯ್ಸೇ ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. ನಮ್ಮ ವಿನೋದ್ ಆಗಿರ್ಬೋದು, ಗೊಬ್ಬರಗಾಲ ಆಗಿರ್ಬೋದು, ಸಾಧು ಸರ್ ಆಗಿರಬಹುದು, ಮುಸ್ರಿ ಕೃಷ್ಣಮೂರ್ತಿ ಅವರಾಗಿರ್ಬೋದು, ಬಾಲಣ್ಣ ಆಗಿರ್ಬೋದು, ಇವ್ರಿಗೆಲ್ಲ ಅವರ ಆಕ್ಟಿಂಗ್ ಜೊತೆಗೆ ಅವ್ರಿಗೆ ತುಂಬಾ ಪ್ಲಸ್ ಮಾಡಿದ್ದು ಅವರ ಧ್ವನಿ. ನೀವು ಇವತ್ತು ಮಾಡಿರುವಂತ ಕೆಲವು ಆಕ್ಟಿಂಗ್ ಗಳಲ್ಲಿ ಮುಸ್ರಿ ಕೃಷ್ಣಮೂರ್ತಿ ಅವ್ರನ್ನ ಜ್ಞಾಪಿಸ್ತಾ ಇದ್ರಿ. ನಿಮ್ಗೆ ಹೇಳಿ ಮಾಡಿಸಿದಂತ ಒಂದು ವೇದಿಕೆ ಇದು ಗಿಚ್ಚಿ ಗಿಲಿಗಿಲಿ ಅಂತ ಹೇಳ್ತೀನಿ. ಪುನೀತಾ, ನೀವು ಕಾರನ್ ಮುರಿದಾಕಿದ್ದೆಲ್ಲ ತಿಂದಾಕ್ಬಿಟ್ರಿ. ನೀವು ಕೊಟ್ಟಿದ್ದ ಡೈಲಾಗ್ಗಳನ್ನೆಲ್ಲ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಪುನೀತಾ. ನಮ್ಮ MBBS ಡಾಕ್ಟ್ರು ಶೋರೂಮ್ಗೆ ಯಾಕಪ್ಪ ಡಾಕ್ಟ್ರು ಬಂದ್ರು ಅಂತ ನಾವ್ ಅನ್ಕೊಂತಾ ಇದ್ವಿ. ಎಂಟ್ರಿ ಎಲ್ಲ ಚೆನ್ನಾಗಿತ್ತು ನಂದೀಶ್, ಎಲ್ಲರ ಪ್ರಯತ್ನವೂ ಚೆನ್ನಾಗಿತ್ತು. ಇನ್ನೂ ಹೆಚ್ಚು ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ತುಕಾಲಿ ನೀರಪ್ಪ. ಹೋದ ವಾರ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ವಿಚಾರಗಳು ವೈರಲ್ ಆಯ್ತು, ಟ್ರೆಂಡ್ ಆಯ್ತು. ಅದರಲ್ಲಿ ತುಂಬಾ ಜಾಸ್ತಿ ಟ್ರೆಂಡ್ ಆಗಿರೋ ಒಂದು ವಿಡಿಯೋ ಇದೆ. ನೋಡಕ್ ಇಷ್ಟಪಡ್ತೀರಾ ಸರ್? ತೋರಿಸಿ ಜಡ್ಜಸ್. ವಿಡಿಯೋ ಬರ್ಲಿ. ಅಲ್ಲ, ಈ ವಿಡಿಯೋ ಯಾವ ರೇಂಜ್ ವೈರಲ್ ಆಗಿದೆ ಅಂದ್ರೆ, ಬಟ್ ಅದು ಸರಿ ಸರ್. ನೀವು ಒಂದು ಹೊಸ ಕಾರ್ ತಗೊಂಡ್ರೆ ಅನ್ಕೊಳ್ಳಿ ಸರ್, ನೀವು ಫಸ್ಟ್ ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರಾ. ಅದಾದ್ಮೇಲೆ ಫ್ರೆಂಡ್ಸ್ಗೆ ಗೊತ್ತಿರೋರಿಗೆಲ್ಲ ಸ್ವೀಟ್ ಗೀಟ್ ಎಲ್ಲ ಕೊಡ್ತಿರಲ್ಲ? ಕೊಡ್ಲೇಬೇಕು. ಹೆಂಗ ಕಳ್ಸಕ್ಕೆ ಮನ್ಸ ಈ ಗಿಚ್ಚಿಗಿಲಿಗಿಲಿ ಫ್ರೆಂಡ್ಸ್ಗೆಲ್ಲ ಸ್ವೀಟ್ ತಗೊಂಡ್ಬರ್ಬೇಕು ಅಂತ ಹೋದಾಗ ತುಕಾಲಿ ಏನ್ ಹೇಳದಮ್ಮ? ಲೇ, ಬಡವ್ರು ಅಂತ ಹೇಳು ಏನ್ ಹಾಕಲ್ಲ. 18 ಲಕ್ಷ ರೂಪಾಯಿ ಕಾರ್ ತಗೊಂಡ್ರದಕ್ಕೆ ಅವರೇ ಸ್ವೀಟ್ ಕೊಡಿಸ್ಬೇಕು. ತಗೋ ಇದನ್ನೇ ಅನ್ಬಿಟ್ಟು ಡ್ರೈ ಜಾಮೂನ್ ತಗೊಬಂದ್ರು ಚಿಕ್ಕ ₹1. ಅಯ್ಯೋ, ಅಲ್ಲ ನೀವ್ ಹೇಳಿದ್ ನಮ್ಗೆ ಹೇಳ್ತಾ ಇದೀನೇನೋ ಅನ್ಕೊಂಡೆ. ಅದು ತುಕಾಲಿ ಅವ್ರ ಡೈಲಾಗ? ಸಂತು ಹೇಳಿದ್ದು. ಅದಕ್ಕೆ ಚಿಕ್ಕ ಡ್ರೈ ಜಾಮೂನ್ ಅಂದ್ರೆ ₹1 ಬರುತ್ತಲ್ಲ ಮೇಡಮ್. ಅದು ಡ್ರೈ ಜಾಮೂನ್ ಅಲ್ಲ ಮೇಡಮ್, ಅದು ನಾವು ಚಿಕ್ಕ ವಯಸ್ಸಲ್ಲಿದ್ದ ₹1 ರಸಗುಲ್ಲ ಬರ್ತಿದ್ವಲ್ಲ, ಅದನ್ನ ಕವರ್ ಅಲ್ಲಿ ಇಟ್ಕೊಂಡ್ ಬಂದವ್ರ ಗಂಡ ಇಂತ ಇಬ್ರು. ಆಕ್ಚುಲಿ ಇದೆಲ್ಲ ಏನ್ ಗೊತ್ತಾ, ಒಂದ್ ನಿಮಿಷ ಇವರೆಲ್ಲ ಆಕ್ಚುಲಿ ಯಾಕೆ ರಾಂಗ್ ಮಾಡ್ತೀವಿ? ಎಷ್ಟು ಹೋದ ತುಕಾಲಿನ ತುಳಿತಿರೋ, ಅದೊಂಥರ ಬೆಳೆಯೋ ಹಲ್ಸಿನ ಕಣೋ ಅಲ್ಲ ಹೇಳಿದ್ದು. ಆಕ್ಚುಲಿ ತುಕಾಲಿ ಕಾರ್ ತಗೊಂಡ್ರೋ ಸಂತೋಷಕ್ಕೆ ಅವನು ಎಲ್ಲ ಹುಡುಗರಿಗೆಲ್ಲ ಪಾರ್ಟಿ ಕೊಟ್ಟಿರೋ ಒಂದು ವಿಡಿಯೋ ಇದೆ, ದಯವಿಟ್ಟು ಬೇಡ ಬಿಡೋಣ. ಫ್ರೆಂಡ್ಸ್, ನಮ್ಮ ತುಕಾಲಿ ಸಂತೋರು ಒಂದು 25 ಲಕ್ಷ ರೂಪಾಯಿ ಕಾರ್ ತಗೊಂಡಿದ್ದಾರೆ. ಸೊ ಸ್ವೀಟ್ ಕೊಡಕ್ಕೆ ಬಂದಿದ್ದಾರೆ ನನಗೂ ಚಂದ್ರಣ್ಣಂಗೂ.
ನೋಡಿ ಗೈಸ್ ಎಷ್ಟು ದಿವಸದ್ದು ಅದು ಒಂದು ಪ್ರಾಪರ್ಟಿಗೆ ಅಂತ ಇದ್ದು ಅದು ಈಗ ಮಿಕ್ಕಿರೋದಕ್ಕೆ ನಮ್ಗೆ ಇದನ್ನ ತಿನ್ನಿಸ್ತಾ ಇದ್ದಾನೆ. ನಿಜವಾಗ್ ಬಹಳ ಬೇಜಾರಾಗ್ತಾ ಇದೆ. ನಿಜವಾಗ್ಲೂ ಆ ಸ್ವೀಟ್ ನಾನು ಯಾಕೆ ಕೊಟ್ಟೆ ಅಂದ್ರೆ ಮೋಸ ಇದು. ಅಕ್ಕ ಒಂದು ನಮ್ಮ ಹಳ್ಳಿಯ ನೆನಪಾಗಬೇಕು. ಸ್ವೀಟು ಅದು ಕಾಸ್ಟ್ಲಿದಾದ್ರು ಅಲ್ಲೋ, ಕಮ್ಮಿದಾದ್ರು ಹಳ್ಳಿಯವ್ರ ಮಾನ ಮರ್ಯಾದೆ ಯಾಕೆ ತೆಗಿತೀರಿ? ಎಲ್ಲಕ್ಕ ಮನೆಗೆ ಇಬ್ರಲ್ಲ ಇಡೀ ಊರಿನ ಜನ ಬಂದ್ರು ಊಟ ಹಾಕೋ ತಾಕತ್ತಿರೋದು ಅನ್ನ ಕೊಡೋ ರೈತನಿಗೆ ಮಾತ್ರ. ಅದು ಮಾತಂದ್ರೆ ಅದು ಅಕ್ಕ ನಾ ಹಂಗಲ್ಲ ಹೇಳ್ತಿರೋದು. ನಮ್ಮ ಹಳ್ಳಿಯ ಜೀವನದ ಬಾಲ್ಯ ಅಂದ್ರೆ ನಾವು ಅದನ್ನ ನಮ್ಮಪ್ಪ ₹1 ₹2 ಕೊಟ್ರೆ ಅದು ಒಂದು ಡ್ರೈ ಜಾಮೂನನ್ನ ತಗೊಂಡೋಗಿ ಕೊಡಿಸ್ತಾ ಇದ್ದ ಮೇಡಮ್. ಸೊ ಹಂಗಾಗಿ ನೆನಪಾಗಿರ್ಲಿ, ನಾವು ಒಂದು ನೆನಪಾಗಿರ್ಲಿ ಅಂದ್ಬಿಟ್ಟು ಸ್ವೀಟ್ ಕೊಟ್ಟೆ ಮೇಡಮ್ ಅಷ್ಟೇ. ಅದು ಏನ್ ಗೊತ್ತಾ ಮೇಡಮ್, ಸ್ಕಿಟ್ಗೆ ಅಂತ ತಂದಿರೋ ಮಿಕ್ಕಿರೋ ಸ್ವೀಟ್ ಅಂತ ಏನ್ ಹೇಳೋಣ ಹೇಳಿ ಇದಕ್ಕೆ. ಏನದ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಗೊಬಂದು. ಅಕ್ಕ ಈಗ ನೋಡಿ ಸ್ವೀಟು ಎಷ್ಟು ದೊಡ್ಡದಾದ್ರೂ ಸ್ವೀಟು ಚಿಕ್ಕದಾದ್ರೂ ಸ್ವೀಟ್ ಅಲ್ವಾ? ಈಗ ಅದ್ರಲ್ಲಿ ಸ್ವೀಟ್ ತಾನೇ ಇರೋದು, ಖಾರ ಇರ್ತದ. ಮತ್ತೆ ಮತ್ತೆ ಚಿಕ್ಕ ಕಾರ ತಗೋಬೋದಾಯ್ತಲ್ಲ, ದೊಡ್ಡ ಕಾರ ಯಾಕೆ ತಗೊಂಡೆ? ಓ ನಿಂದೊಂದ್ ಮಾತು ಬ್ಯಾಲೆನ್ಸ್ ಇತ್ತು, ಬೇಕಾಗಿತ್ತು. ಲಾಗು ಎಷ್ಟು ಸ್ವೀಟ್ ತಿಂದೆಮ್ಮ ನೀನು? ನಾನ್ ತಿಂದೇ ಇಲ್ಲ ಅಣ್ಣ. ಯಾಕೆ? ಅವ್ನ ಹಣೆ ಬರಕ್ ನನ್ನ ಎಕರೆ ಅವನದೊಂದು ಬಾಳು, ಅವ್ನು ಕೊಟ್ಟಿರೋದೊಂದು ಸ್ವೀಟು. ಮಗ ಸ್ವೀಟ್ ಕೊಡಿಸ್ತೀನಿ ಅಂತ ಅಲ್ಲ ಆಂಟಿ ಅಂಗಡಿ ಹತ್ರ ಕಾರ್ ನಿಲ್ಲಿಸ್ತಾಣ, ಏನೋ ಸ್ವೀಟ್ ಕೊಡ್ತಾವನಂತ ಗಂಡ ಹೆಂಡತಿ ಕಾರ್ ವಾಶ್ ಮಾಡಿ ಆಚೆ ಇಳಿದ್ಬಿಟ್ಟು ಅದನ್ನ ಕೊಡ್ತಾವನ ಇನ್ ಬಾಯಿ ನೀನು ಕೊಡ್ಸಿದ್ದಮ್ಮ ನೀನು. ಹಾ ಸ್ವೀಟ್ ಹಂಚಕ್ ಅಷ್ಟೆಂಟ್ ಇಟ್ಕೊಂಡಿದ್ದಾಣ ಇವನು. ಸ್ವೀಟ್ ಹಂಚಕ್ ಅಷ್ಟೆಂಟ್ ಇಟ್ಕೊಂಡವನೆ. ಎಂತ ಬಾಳ ನಿಂದು. ಇವ್ರೆಲ್ಲ ಸ್ವಾರ್ಥಿಗಳ ಮೇಡಮ್. ಎರಡೆರಡು ತಿಂದ್ಬಿಟ್ಟು ಹೆಂಗ್ ಮಾತಾಡ್ತಾರ ನೋಡಿ. ಆದ್ರೂ ಬಿಡು. ತಕ್ಷಣನೇ ಆದ್ರೂ ಬಿಡು, ತುಕರಿ ಬಿಡು, ಹೋಲಿ ಬಿಡು. ಸರಿ ಇವಾಗ ಒಂದು ಪ್ರಾಮಿಸ್ ಮಾಡು. ಏನಂತ? ಇವತ್ ಸಂಜೆ ಎಷ್ಟೇ ಖರ್ಚಾದ್ರು ಪಾಂಡೆ ನನ್ಗೊಂದ್ ಬೇಜಾರಿದೆ. ಏನು? ತುಕಾಲಿ ಏನೇ ಮಾತಾಡ್ಬೇಕಾದ್ರು ನನ್ ಮೇಲೆ ಆಣೆ ಇಟ್ಬಿಟ್ಟು ಮಾಡ್ತಾನೆ. ಹೌದು. ಪ್ಲೀಸ್ ಆ ಕೈನ ಅವ್ನ ತಲೆ ಮೇಲೆ ಇಟ್ಬಿಟ್ಟು ಹೇಳ್ಸಿ. ಇಟ್ಕೊಂಡು ಹೇಳು. ಎಷ್ಟೇ ಖರ್ಚಾದ್ರು ನನ್ ದುಡ್ಡಲ್ಲಿ, ಇವತ್ ಸಂಜೆ ಎಷ್ಟೇ ಖರ್ಚಾದ್ರೂ ನನ್ ದುಡ್ಡಲ್ಲಿ ಹೇಳು, ಪರವಾಗಿಲ್ಲ ಹೇಳು. ದುಡ್ಡಲ್ಲಿ ಹಾ. ಒಂದ್ 4 ಜನಕ್ಕೆ, 3 ಜನ ಜಡ್ಜಸ್ಗೆ, 3 ಜನ ಜಡ್ಜಸ್ಗೆ ಹಾಗೂ ನೆನ್ನೆ ಕೊಡ್ಸಿರೋ ಒಂದ್ ನಿಮಿಷ ಡ್ರೈ ಇರು. ಜಾಮೂನ್ನೇ ಕೊಡಿಸ್ತೀನಿ. ಇಲ್ಲ. ನೆನ್ನೆ ಕೊಡ್ಸಿರೋ ಡ್ರೈ ಜಾಮೂನ್ ಮೇಡಮ್ ನೀವು ತಿನ್ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಹೇಳಿ ಮೇಡಮ್. ಇವರೆಲ್ಲ ಕಂಪ್ಲೇಂಟ್ ಮಾಡ್ತಾವ್ರಲ್ಲ, ಆ ಡ್ರೈ ಜಾಮೂನ್ ನೀವು 3 ಜನ ತಿನ್ನಿ ಮೇಡಮ್. ಸರ್ ತಿನ್ನಿ ಸರ್, ಏನ್ರಿ ಚೆನ್ನಾಗಿರ್ತದೆ. ಇವಾಗ ಗೊತ್ತಾಯ್ತು ನಿಮ್ ಮದ್ವೆಲೂ 4 ಜನಕ್ಕೆ ಊಟ ಹಾಕಿಲ್ಲ ಇವನು ಅಂತ. ಸುಮಾರು ಜನ ಡ್ರೈ ಜಾಮೂನ್ ತಿನ್ನಿಸ್ಬಿಟ್ಟವ್ರಪ್ಪ, ಬೇಡ ನಮಗೆ. ಅಣ್ಣ ನಿಜವಾಗ್ಲೂ ಡ್ರೈ ಜಾಮೂನ್ ಅಲ್ಲಿ ತುಪ್ಪ ಇರ್ತದಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಂತ. ಹಂಗೆ ಆಚೆ ಬರ್ತದೆ. ಅಯ್ಯಯ್ಯೋ ಜಡ್ಜಸ್, ನಿಮ್ಮ ಸಮ್ಮುಖದಲ್ಲಿ ತುಕಾಲಿ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ಇವತ್ ಸಂಜೆ ಅಲ್ಲ ನೀವ್ ಮಾತ್ ಕೊಡೋಕ್ಕಿಂತ ಅವ್ರ ಧರ್ಮಪತಿ ಕೊಡ್ಲಿ, ಬೇಡ. ಇನ್ನೂ ಸ್ಟ್ರಾಂಗ್ ಅಲ್ವಾ? ಅಯ್ಯಯ್ಯೋ, ಅಕ್ಕ. ಹೇಳ್ ಮನಸ, ಮನಸ ಬಾಯ್ ಮನಸ, ನಿಮ್ ಯಜಮಾನ್ರ ತಲೆ ಮೇಲೆ ಕೈ ಇಟ್ಬಿಟ್ಟು ಹೇಳು. ಬೇಡ 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 ಮನಸ ತಲೆ ಮೇಲೆ ಕೈ ಇಟ್ಬಿಟ್ಟು ಹೇಳಿ. ಕುಯ್ ಕುಯ್ ಹಾ ಹೇಳಪ್ಪ. ಮೇಡಮ್, ಇವತ್ ಸಂಜೆ ನಾನೇ ಎಲ್ರಿಗೂ ಸ್ವೀಟ್ ತಂದು ಕೊಡ್ತೀನಿ, ಸಂತೂನ್ ಮೇಲಾಣೆ. ಅಯ್ಯೋ ಡೈರೆಕ್ಷನ್ ಟೀಮ್ ಏನೇನ್ ಬೇಕೋ ಎಲ್ಲ ಕೊಡ್ತೀನಿ. ಬೇಡ. ಆಯ್ತು, ಡೈರೆಕ್ಷನ್ ಟೀಮ್ ಬರ್ ಏನೇನ್ ಹೇಳ್ತಾರೆ ಎಲ್ಲನ್ ತರಿಸ್ಕೊಡಿ. ಆರ್ಟಿಸ್ಟ್ ನಾವು ಮಂಜಣ್ಣನು ಏನೇನ್ ಹೇಳುತ್ತೆ ಎಲ್ಲನ್ ತರಿಸ್ಕೊಡ್ತೀನಿ. ಇವತ್ ರಾತ್ರಿ ಫುಲ್ ಪಾರ್ಟಿ ನನ್ನ ಕಡೆಯಿಂದ, ತುಕಾಲಿ ಕಡೆಯಿಂದ ಕೊಡಿಸ್ತೀನಿ. ನನ್ ಕಡೆಯಿಂದ ತುಕಾಲಿ ಕಡೆಯಿಂದ ಅವನ್ ದುಡ್ಡಲ್ಲೇ ಕೊಡಿಸ್ತೀನಿ. ಇವತ್ತು ಸಂಜೆ ಸಿಗತ್ತೆ, ಬಟ್ ಇವಾಗ ಸದ್ಯಕ್ಕೆ ವೇದಿಕೆ ಮೇಲೆ ನಮ್ಮ ಕಲಾವಿದನ ಮರ್ಯಾದೆ ಹೋಗಬಾರ್ದು ಅಂತ ನಾನೇ ನಿರ್ಧಾರ ಮಾಡಿ ಒಂದು ಸರ್ಪ್ರೈಸ್ ಗಿಫ್ಟ್ ತರಿಸೀನಿ. ದಯವಿಟ್ಟು ಬರ್ಲಿ, ಅದು ಪ್ರಾಪರ್ಟಿ ಬರ್ಲಿ. ನಿನಗೋಸ್ಕರ ಕಾಜು ಬರ್ಫಿ ತರ್ಸೀನಿ. ಥ್ಯಾಂಕ್ಸ್ ಯಾರು ಹೇಳಿ ಸಾಯತ್ತಾಗಿ. ಥ್ಯಾಂಕ್ ಯು. ನನ್ನ ಈ ಕೂಗನ್ನ ಕೇಳಿಸ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಕಾಜು ಬರ್ಫಿ ತರಿಸಿದ್ರಿ. ಐ ಲೈಕ್ ಯು, ಐ ಲವ್ ಯು. ನಿಮ್ ಋಣನ ಯಾವತ್ತೂ ಮರೆಯಲ್ಲ. ಸಾಯೋವರೆಗೂ ಅವ್ರ ಋಣದಲ್ಲೇ ಇರ್ಬೇಕು. ಇವತ್ತು ತುಕಾಲಿ ಕಾರ್ ತಗೊಂಡ್ರೆ ಒಂದು ಸಂತೋಷಕ್ಕೆ ಎಲ್ರಿಗೂ ಸ್ವೀಟ್ ಹಂಚಾಗಿದೆ. ಈಗ ಇನ್ನೊಂದು ಸರ್ಪ್ರೈಸ್ ನಿನಗೋಸ್ಕರ ರೆಡಿ ಇದೆ. ಏನು? ನೀನ್ ನನ್ನ ತಮ್ಮ ಇದ್ದಂಗೆ ಕಣ. ಹೌದಾ? ಇದು ನನ್ನ ಕಡೆಯಿಂದ ಇನ್ನೊಂದು ಸರ್ಪ್ರೈಸು. ದಯವಿಟ್ಟು ಬಾಯ್ಸ್ ಎಲ್ಲ ರೆಡಿನಾ? ಬರ್ಲಿ ಸರ್ಪ್ರೈಸ್ ಬರ್ಲಿ. ಸ್ವೀಟು ಲೈಮ್ ಲೈಟ್ ಪ್ರೊಡಕ್ಷನ್ 5432. ಏನದು? ಈ ಸ್ವೀಟಿನ ನಿಖರವಾದ ಬೆಲೆ 5432. ಅಯ್ಯಯ್ಯೋ, 1 ತಿಂಗಳು EMI ದುಡ್ಡು ಕೊಟ್ಟವ್ರಲ್ಲಪ್ಪ. ತುಕಾಲಿ ಸಂತೋಷ್ ಅವರು ಈ ದುಡ್ಡನ್ನ ಇಡೀ ಕರ್ನಾಟಕದ ಮುಂದೆ ಕೊಟ್ಟು ಪ್ರೂವ್ ಮಾಡ್ತಾರೆ. ನಿಮ್ಗೆಲ್ಲ ಬರೀ ಯಾವ್ದೋ ಪೆಟ್ಟಿ ಅಂಗಡಿಲಿ ಕೊಟ್ಟು ಜಿಲೇಬಿ ಕೊಡೋರಲ್ಲ, ಕಾಜು ಬರ್ಫಿ ಕೊಡುವಂತ ಧೀರ ಶೂರ ವೀರ ಅಂತ ಪ್ರೂವ್ ಮಾಡ್ತಾರೆ. ಮೊಬೈಲ್ ತೆಗೆ. ಅಯ್ಯೋ ಒಂದು ಗೊತ್ತಾಗದಿಲ್ವಲ್ಲ. ಸ್ವೀಟ್ ನೀನ್ ಎಂತ ಕೇಳ್ಕೊಡು, ನಿನ್ ಮೊಬೈಲ್ ಎತ್ತು. ಇದು ಇನ್ನೊಂದು ಮೊಬೈಲ್ ತಗೊಳಕ್, ಇದು ಫೋನ್ ಪೇ ಇಲ್ಲ ಇದ್ರಲ್ಲಿ. ಗಂಡ ಎಂತಿ ಇದೆಯಂತ ನೋಡು ಅವಳು.
ಅಯ್ಯೋ ಓಪನ್ ಮಾಡ್ಕೊಟ್ಬಿಟ್ಲು. ಸ್ಕ್ಯಾನ್ ಒತ್ತಪ್ಪ. ಹೆಲ್ಪ್ 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 ಅಲ್ಲ ಒತ್ತೋದು, ಸ್ಕ್ಯಾನ್ ಒತ್ತು. ಸ್ಕ್ಯಾನ್ ಎಲ್ಪ್ ಅಂದ್ರೆ ಸಹಾಯ, ದುಡ್ಡು ಕಳಿಸಿ ಸುಮ್ಕಿರೋ. ಎಡ ಇಲ್ಲಿ ತೆಗೆದು. ನಿಜವಾದ ಸ್ಕ್ಯಾನು. ಏನ್ ನಿಜ ಸ್ಕ್ಯಾನು? ಅಯ್ಯೋ ಇದ್ಯಾವ್ದೋ ಹಾಳೆ ಅನ್ಕೊಬಿಟ್ಟಿದೆ, ದುಡ್ಡು ಹೋಯ್ತೈತೆ. 5,432. ಅಯ್ಯೋ ಯಾರು ಕೇಳಿದ್ರು ಸ್ವೀಟ್, ನಾವೇನಾದ್ರು ಕೇಳಿದ್ವಾ? ಇನ್ನೊಂದ್ ಸ್ವಲ್ಪ ಬೈಕ್ ಕಂಡಿದ್ರು ಪರವಾಗಿತ್ತೀರ ಎಲ್ರು. ಏಯ್ ನಿಂಗೆ ಏನ್ ಬಂದೈತಿ? ನಿಂಗೆ ದುಡ್ಡು ನಿಜವಾಗ್ಲೂ ಹೋಯ್ತೈತೆ. ಅಯ್ಯೋ ಮಂಗ. ಪೇಮೆಂಟ್ ಸಕ್ಸಸ್ಫುಲ್. ಇದನ್ನ ಸಾರ್ಥಕ ಆಯ್ತು ನೋಡಿ. ಅಂತ ಇಕ್ಕಟ್ಟಿನ ಪರಿಸ್ಥಿತಿ ನಿನಗೆ ಸಂತೋಷ ಆಗ್ಲಿಲ್ಲ ಅಂದ್ರೆ ಹೇಳು. ಇನ್ನೊಂದ್ ಬಿಲ್ ಇದೆಯಲ್ಲ ತೊಳ್ರು. ಅಯ್ಯೋ ನಾನ್ ಕಾರೇ ತಗೊಂಡಿಲ್ಲ, ನಾನ್ ಯಾವ ಪಾರ್ಟಿನೂ ಕೊಡ್ಸಿಲ್ಲ, ನಮಗ್ ಸಂಬಂಧನೇ ನಡಿಯತ್ತಾಗ ನೀನ್ ಮಾತಾಡ್ಬೇಕಾಗತ್ತಾಗೆ. ಮಂಜ ಈಗ ಹೇಳಪ್ಪ, ಸಮಾಧಾನ ಆಯ್ತಾ? ನೋಡೋಣ ಅಲ್ಲಿ ನೋಡೋಣ, ಅಲ್ಲಿ ಒದ್ದಾಡ್ತಾ ಇದ್ದಾನೆ ಅಣ್ಸುಟ್ಟು ಬೆಕ್ಕತರ. ಹೆಂಗ್ ಒದ್ದಾಡ್ತಾ ಇದ್ದಾನೆ ನೋಡ, 5,000ಕ್ಕೆ ಹೆಂಗೆಂಗೋ ಮಾತಾಡ್ತಾ ಇದ್ದಾನೆ. ಹೆಂಗ ಮಾತಾಡ್ತಾವ್ರೆ. 5,000ಕ್ಕೆ ಇಷ್ಟು ಒಂಥರ ಮನುಷ್ಯತ್ವನೇ ಚೇಂಜ್ ಆಗೋಯ್ತಲ್ಲ ನಿಂದು. ಮನುಷ್ಯ ಅಯ್ಯೋ ಏನ್ ಬೇಕಾದ್ರು ಮಾಡ್ಬಿಡ್ತಾರ ಮೇಡಮ್ ಅವರು. ಇವರೇ ಬಿಲ್ ಕೊಡ್ತಾರೆ, ಇವರೇ ಫೋನ್ ಪೇ ಮಾಡಿಸ್ಕೊತಾರೆ. ಇದನ್ನ ನೆನಪಿಗೆ ಇಟ್ಕೋ, ಮನೇಲಿ ದೊಡ್ಡ ಕಟ್ ಹಾಕ್ಸ್ಬೇಕು. ಯಾಕಂದ್ರೆ ನೀನ್ ತಿರ್ಗಾ ಇನ್ನ ಲೈಫಲ್ಲಿ ಇಷ್ಟೆಲ್ಲ ಖರ್ಚು ಮಾಡಲ್ಲ ನೀನು, ಗೊತ್ತು ನಂಗೆ. ಜೀವಮಾನದಲ್ಲೇ ಎಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಯಾರಿಗೂ ಕೊಟ್ಟಿರ್ಲಿಲ್ಲ. ಬರೀ ಚಪ್ಪಾಳೆ. ಕಟ್ಟ ಕಡೆಯದಾಗಿ ನಮ್ಮೆಲ್ರಿಗೂ ಉಳಿಯುವಂತ ಪ್ರಶ್ನೆ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅವರ ವತಿಯಿಂದ ಸಿಗುವಂತ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು? ಮಾನಸ ಮಹಾನಟಿ. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಹೋಗ್ತಾ ಇದೆ ಮಹಾನಟಿ ಮಾನಸ. ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ವತಿಯಿಂದ ಮಹಾನಟಿ ಮಾನಸಗೆ ಸಿಗ್ತಾರೆ 10,000ಗಳ ಚೆಕ್. ಕಂಗ್ರ್ಯಾಚುಲೇಷನ್ಸ್. ಎಸ್ ಮಾನಸ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಾನಸ, ವುಮೆನ್ಸ್ ಡೇ ಗಿಫ್ಟು ಸದ್ಗುರು ಅವ್ರ ಕಡೆಯಿಂದ ಈ ವಾರ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ ಅವರ ಕಡೆಯಿಂದ ಇನ್ನೊಬ್ಬ ಬೆಸ್ಟ್ ಪರ್ಫಾರ್ಮರ್ಗೆ ಸಿಗ್ತಾ ಇದೆ 10,000 ರೂಪಾಯಿಗಳ ಗಿಫ್ಟ್ ವೋಚರ್. ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಮತ್ತೊಬ್ಬ ಕಲಾವಿದ ವಿನೋದ್ ಗೊಬ್ರಗಾಲ. ಈ ಒಂದು ಶಾಪಿಂಗ್ ವೋಚರ್ನ ಕೊಡೋದಕ್ಕೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟ್ ಹಾಗೂ ಮಾರತಹಳ್ಳಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಮಿಸ್ ವರ್ಷಾ ಶರತ್ ಅವರು ಬಂದಿದ್ದಾರೆ. ದಯವಿಟ್ಟು ಅವ್ರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಗೊಬ್ಬರಗಾಲ ಅವರಿಗೆ ಸಿಗ್ತಾರೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ ಅವರ ವತಿಯಿಂದ 10,000 ರೂಪಾಯಿಗಳ ಶಾಪಿಂಗ್ ವೋಚರ್. ಗೊಬ್ರ, ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ನೀನೇನ್ ತಗೋತಿಯಲ್ಲ? ನಾನೇನ್ ತಗೊಳಲ್ಲ, ನಮ್ಮ ತಾಯಿಗೊಂದು ಸೀರೆ ತಗೊಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೊಬ್ರ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ಅಲ್ಲಿ ರೆಕಾರ್ಡ್ ಆಗೋಗಿದೆ. ಇಬ್ಬಿಬ್ರು ಬೆಸ್ಟ್ ಪರ್ಫಾರ್ಮೆನ್ಸ್ ತಗೊಂಡ್ಬಿಡ್ಯಾರೆ. ನೋಡೋಣ ಮುಂದೆ ಹೋಗ್ತಾ ಇನ್ನು ಏನೇನಾಗುತ್ತೋ ದೇವರಿಗೆ ಗೊತ್ತು. ಒಟ್ಟಲ್ಲಿ ಇವತ್ತು ಇಲ್ಲಿನ ಸಂಚಿಕೆನ ಮುಗಿಸುವಂತ ಸಮಯ ಬಂದಿದೆ. ಸೊ ಇಲ್ಲಿವರೆಗೂ ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಸೀಸನ್ 3 ಪವರ್ಡ್ ಬೈ ಮಾಜಾ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಹಾಗೂ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟ್ ಹಾಗೂ ಮಾರತಹಳ್ಳಿ. ಸಿಗೋಣ ಮುಂದಿನ ವಾರ. ಬೈ, ಟೇಕ್ ಕೇರ್, ಲವ್ ಯು.